10 years Pakistan border, 10 years China border, 10 years all over India. ಸಿರಿಧಾನ್ಯ ಮೇಳವನ್ನ ಈ ಕೃಷಿ ಮೇಳದಲ್ಲಿ ರೈತರಿಗೆ ಏನೆಲ್ಲ ಅನುಕೂಲಗಳಾಗುತ್ತೆ? ಕೃಷಿಯನ್ನ ಬೆಳೆಯೋ ಪದ್ಧತಿಗಳಿಂದ ಹಿಡಿದು ಕೊನೆಗೆ ಎಲ್ಲರೂ ಬಂದು ಲಾಸ್ಟ್ಗೆ ಏನ್ ತಿಂತೀರಾ ಇಲ್ಲಿ ಖಾಲಿಯಾಗಿರುತ್ತೆ. ಮಳೆಗಾಲ ಅಂತಾರೆ ಎಲ್ಲ ಪ್ರಪಂಚನೇ ಮರ್ತೋಗಿ ನಾನು ಎಂಜಾಯ್. ರೈತರಿಗೆ ಇವತ್ತು ಈ ನಾಡಿನ ದೇಶದ ನಮ್ಮೆಲ್ಲರಿಗೂ ಬೆನ್ನೆಲುಬು ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರಗಳು ಮಾಡ್ತಾ ಬಂದವು. ನನಗೆ ಕೃಷಿ ಮೇಳದಲ್ಲಿ ಬಂದು ತುಂಬಾ ಖುಷಿ ಆಯ್ತು. ಹೆಲ್ತ್ ಕೆ ಲಿಯೇ ಬಹುತ್ ಬಡಿಯಾ ಹೈ. ಬಟ್ ಮಾಡಕ್ಕೆ ಇಷ್ಟ ಇರೋದಿಲ್ಲ, ಅನುಭವ ಇರೋದಿಲ್ಲ, ಮತ್ತೆ ಇಂಟ್ರೆಸ್ಟ್ ಅವ್ರಿಗೆ ಮೋಟಿವೇಟ್ ಮಾಡೋರು ಯಾರು ತೋಟ ಮಾಡ್ಬೇಕು ಅನ್ನೋದು ಮಕ್ಕಳಿಗೆ ಇಂಟ್ರೆಸ್ಟ್ ಗೊತ್ತಿರೋ ತಂದೆ ತಾಯಿ ಪ್ರೋತ್ಸಾಹ ಮಾಡಲ್ಲ, ಎಲ್ಲೂ ನೀರ್ ಸಿಗಲ್ಲ. ಸೊ ಇವತ್ತೆಲ್ಲ ನಾಳೆ ಮೈಸೂರು ಮಂಡ್ಯನ ಹೋಗಿ ಒಂದ್ 5 ಎಕರೆ ಜಮೀನ್ ತೆಗ್ದು ತೋಟ ಮಾಡೇ ಮಾಡ್ತೀವಿ. ಭೂಮಿ ಇದ್ದು ಕೂಡ ವ್ಯವಸಾಯ ಕಡೆ ನಿರ್ಲಕ್ಷ್ಯ ಮಾಡ್ತಿದ್ದಾರೆ. ಮಿಲೆಟ್ಸ್ ಬಗ್ಗೆ ನಾವು ಇದನ್ನ ಅರಿವು ಮೂಡಿಸೋ ಕಾರ್ಯಕ್ರಮ ಮೂಲ ಉದ್ದೇಶ ಆಗಿದೆ. ನವಣೆ, ಊದಿಲು, ಬರ್ಗು We were charged early morning. ಶ್ರೀ ಮಹೇಶ್ವರ್ ರಾವ್ IAS ಮುಖ್ಯ ಆಯುಕ್ತರು, ಶ್ರೀ ಪೃಥ್ವಿ ಅಂಬರ್, ಶ್ರೀ YS ಪಾಟೀಲ್ IAS ಆಯುಕ್ತರು ಕೃಷಿ ಇಲಾಖೆ, ಶ್ರೀ ಉಪೇಂದ್ರ ಪ್ರತಾಪ್ ಸಿಂಗ್ IFS ಆಯುಕ್ತರು, ಶ್ರೀ JT ಪುತ್ರ ನಿರ್ದೇಶಕರು ಕೃಷಿ ಇಲಾಖೆ, ಶ್ರೀ ಮೊಹಮ್ಮದ್ ಬಂಟ್ನಾಳ್ ನಿರ್ದೇಶಕರು, ವೆಂಕಟರಾವ್ ರೆಡ್ಡಿ ಪಾಟೀಲ್ ನಿರ್ದೇಶಕರು, ಶ್ರೀ ಅನೂಪ್ ವ್ಯವಸ್ಥಾಪಕ ನಿರ್ದೇಶಕರು ಕರ್ನಾಟಕ ರಾಜ್ಯ ಬೀಜ ನಿಗಮ ಬೆಂಗಳೂರು. ಇವರೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ ಕೋರ್ತಾ, ಶ್ರೀ ಪೃಥ್ವಿ ಅಂಬರ್ ಕನ್ನಡ ಚಲನಚಿತ್ರದ ನಟರು, ಶ್ರೀ YS ಪಾಟೀಲ್ IAS ಆಯುಕ್ತರು ಕೃಷಿ ಇಲಾಖೆ, ಶ್ರೀ ಉಪೇಂದ್ರ ಪ್ರತಾಪ್ ಸಿಂಗ್ IFS ಆಯುಕ್ತರು, ಶ್ರೀ JT ಪುತ್ರ ನಿರ್ದೇಶಕರು, ಶ್ರೀ ಮೊಹಮ್ಮದ್ ಬಂಟ್ನಾಳ್ ನಿರ್ದೇಶಕರು, ಶ್ರೀ ವೆಂಕಟರೆಡ್ಡಿ ಪಾಟೀಲ್ ನಿರ್ದೇಶಕರು. ಎಲ್ಲರಿಗೂ ಸ್ವಾಗತ ಸುಸ್ವಾಗತ. ಬೆಂಗಳೂರು ನಗರ ಜಿಲ್ಲಾ ಕೃಷಿ ಇಲಾಖೆ ವತಿಯಿಂದ ಇಂದು ಆಯೋಜಿಸಿರುವ ಕೃಷಿ ನಡೆ ರೈತರ ಸಬಲೀಕರಣ ಅಗ್ರಿ ವಾಕ್ ಫಾರ್ ಫಾರ್ಮರ್ಸ್ ಎಂಬ ಕಾರ್ಯಕ್ರಮಕ್ಕೆ ನಿಮ್ಗೆಲ್ಲರಿಗೂ ಸ್ವಾಗತ. ರೈತರಿಗೆ ಕೃಷಿ ಕ್ಷೇತ್ರದ ನವೀನ ಮಾಹಿತಿ, ತಂತ್ರಜ್ಞಾನ ಹಾಗೂ ಸಬಲೀಕರಣದ ಅರಿವು ನೀಡಲು ಮತ್ತೆ ಮಿಲಿಟ್ಸ್ ನ ಇಂಪಾರ್ಟೆನ್ಸ್ ನ ನಿಮ್ಗೆ ಹೇಳಲು, ಇವತ್ತು ಬ್ರೇಕ್ಫಾಸ್ಟ್ ಸಹ ಮಿಲಿಟ್ಸ್ ಆಗಿರುತ್ತೆ. ವಾಕಥಾನ್ ಆದ ತಕ್ಷಣ ಮಿಲಿಟ್ಸ್ ಬ್ರೇಕ್ಫಾಸ್ಟ್, ಹೆಲ್ದಿ ಬ್ರೇಕ್ಫಾಸ್ಟ್ ನ ತಿಂದು ಹೋಗ್ಬೇಕು ನೀವು. ಈ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಹೃತ್ಪೂರ್ವಕ ಸ್ವಾಗತ. ಎಲ್ಲರೂ ಒಂದ್ಸತಿ ಗುಡ್ ಮಾರ್ನಿಂಗ್ ಅಂತ ಹೇಳಿ. 17ರಿಂದ ಪ್ರಾರಂಭ ಆದದ್ದು. ಈ ವರ್ಷ ಸ್ವಲ್ಪ ವಿಭಿನ್ನವಾಗಿದೆ. ಉತ್ಪಾದನೋತ್ತರ ಒಂದು ಕೃಷಿಯನ್ನ ಯಾವ ರೀತಿ ರೈತರಿಗೆ ಇವತ್ತು ಈ ನಾಡಿನ ದೇಶದ ನಮ್ಮೆಲ್ಲರಿಗೂ ಬೆನ್ನೆಲುಬು ಅಂತ ಹೇಳ್ತೀವಿ. ನಾವೆಲ್ಲರೂ ಬೆಳಗ್ಗೆ ಎದ್ರೆ ಇಲ್ಲ ಕಾಫಿ ಕುಡಿಬೇಕು, ಇಲ್ಲ ಬ್ರೇಕ್ಫಾಸ್ಟ್ ಮಾಡ್ಬೇಕು, ಅಲ್ಲಿಂದ ಸ್ಟಾರ್ಟ್ ಆಗ್ತೀವಿ ರಾತ್ರಿ ಮಲಗುವವರೆಗೂ. ಸೊ ಅದೆಲ್ಲ ರೈತರು ಕೃಷಿಯಿಂದ ಕಷ್ಟಪಟ್ಟು ನಮಗೆ ತಲುಪಿಸ್ತಕ್ಕಂಥದ್ದು. ಅವರು ಏನ್ ನಷ್ಟವನ್ನ ಅನುಭವಿಸ್ತಾ ಇದ್ದಾರೆ, ಅವರಿಗೆ ನಾವು ಈ ಕೃಷಿಯಲ್ಲಿ ಲಾಭದಾಯಕವಾಗಬೇಕು ಅನ್ನೋದನ್ನ ಇಲ್ಲಿವರೆಗೆ ಉತ್ಪಾದನೆಯನ್ನ ಹೆಚ್ಚಿಸ್ತಕ್ಕಂಥ ಅನೇಕ ಹೊಸ ಕಾರ್ಯಕ್ರಮಗಳನ್ನ ದೇಶದ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರಗಳು ಮಾಡ್ತಾ ಬಂದವು. ಈ ಉತ್ಪಾದನೆಯನ್ನ ಇವತ್ತು ನಮ್ಮ ರಾಷ್ಟ್ರದಲ್ಲಿ ಇವತ್ತು ಎಲ್ಲ ರಾಷ್ಟ್ರಕ್ಕಿಂತ ಒಂದು ಹೆಜ್ಜೆ ಮುಂದೆ ಹೋಗ್ತಕ್ಕಂತ ನಾವು ಕಂಡಿದ್ದೀವಿ. ಇವತ್ತು ಪ್ರತಿ ವರ್ಷ ನಾವು ಉತ್ಪಾದನೆ ಹೆಚ್ಚಾಗ್ತಾ ಹೋಗ್ತಾ ಇದೆ. ಅದರಿಂದ ಈ ಉತ್ಪಾದನೆಯನ್ನ ನಾವು ಹೆಚ್ಚು ಮಾಡಿದ ಮೇಲೆ ಅದನ್ನ ಸಂಸ್ಕರಣೆ ಮಾಡಿ, ಮೌಲ್ಯವರ್ಧನೆ ಮಾಡಿ, ಬ್ರ್ಯಾಂಡಿಂಗ್ ಮಾಡಿ, ಮಾರ್ಕೆಟಿಂಗ್ ತಗೊಂಡೋಗ್ತಕ್ಕಂಥದ್ದು ನಮ್ಮೆಲ್ಲ ರೈತರನ್ನ ಉದ್ಯಮಿಯಾಗಿ ಮಾಡ್ತಕ್ಕಂಥದ್ದು ನಮ್ಮೆಲ್ಲರ ಉದ್ದೇಶ. ಈ ಮೇಳದ ಮೂಲ ಉದ್ದೇಶನೇ ಅದು. ಹಾಗಾಗಿ
ಈ ಒಂದು ಮೇಳ ಪೂರ್ವಭಾವಿ ಅನೇಕ ಕಾರ್ಯಕ್ರಮಗಳನ್ನ ಕಳೆದ 15 ದಿವಸದಿಂದ ಹಮ್ಮಿಕೊಂಡಿದ್ದೀವಿ. ಸಾಕಷ್ಟು ಪ್ರಚಾರ ಆಗಿದೆ. ಸೊ ತ್ರಿಪುರ ವಾಸಿನಿ ಅರಮನೆ ಮೈದಾನದಲ್ಲಿ ಇದೇ ಫೆಬ್ರವರಿ 6, 7, 8 6ನೇ ತಾರೀಕು ಮಾನ್ಯ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಉದ್ಘಾಟನೆ ಮಾಡ್ತಾರೆ. 8ನೇ ತಾರೀಕು ಬಹುಶಃ ಕೇಂದ್ರದ ಮಂತ್ರಿ ಬರಬಹುದು. ಅನೇಕ ಮಂತ್ರಿಗಳು, ಅಧಿಕಾರಿಗಳು, ಕೃಷಿ ತಜ್ಞರು, ಸೈನ್ಸಿಸ್ಟ್ಗಳು, ದೇಶದ ಅನೇಕ ಮಾರುಕಟ್ಟೆಯ ಒಂದು ವ್ಯವಸ್ಥೆಯನ್ನ ಕನೆಕ್ಟ್ ಮಾಡ್ತಕ್ಕಂಥದ್ದು, ಎಫ್ಇಒಗಳು, ಈ ರೀತಿ 300ಕ್ಕೂ ಹೆಚ್ಚು ಸ್ಟಾಲ್ಗಳು ಅಲ್ಲಿ ಅಳವಡಿಸ್ತವೆ. ಬಟ್ ಬೇರೆ ಬೇರೆ ತರದ ಒಂದು ಬ್ರ್ಯಾಂಡಿಂಗ್ ಇರ್ತಕ್ಕಂಥದ್ದನ್ನ, ನೀವು ಸಂಸ್ಕರಣೆ ಮಾಡ್ತಕ್ಕಂಥದ್ದನ್ನ ಮತ್ತು ಸೊ ಕೃಷಿನಲ್ಲಿ ಏನೆಲ್ಲ ಬದಲಾವಣೆ, ತಾಂತ್ರಿಕ ಯಂತ್ರೋಪಕರಣಗಳು ಎಲ್ಲವನ್ನು ಅಲ್ಲಿ ತಿಳ್ಕೊಳ್ತಕ್ಕಂಥ ಅವಕಾಶಗಳು ಹೆಚ್ಚು ಇದೆ. ಕೃಷಿನಲ್ಲಿ ಪ್ರಾರಂಭ ಮತ್ತು ಕೊನೆ, ಸೊ ಎಲ್ಲ ವಿಚಾರಗಳನ್ನ ನೀವು ಇವತ್ತಿನ ವ್ಯವಸ್ಥೆ ಮತ್ತು ಇವತ್ತಿನ ಪ್ರಕೃತಿಯ ಅನೇಕ ಸವಾಲುಗಳನ್ನ ಎದುರಿಸ್ತಕ್ಕಂಥದ್ದು, ಪ್ರತಿಯೊಂದು ವಿಚಾರವನ್ನು ಸಹ ನಿಮಗೆ ಈ ಒಂದು ಕೃಷಿ ಮೇಳದಲ್ಲಿ ಸಂಪೂರ್ಣವಾಗಿ ತಿಳಿಸ್ತಕ್ಕಂಥ ಕೆಲಸವನ್ನ ನಮ್ಮ ಇಲಾಖೆ ಮಾಡುತ್ತೆ. ಹಾಗಾಗಿ ಇವತ್ತು ನಿಮ್ಮೆಲ್ಲರ ಸಮ್ಮುಖದಲ್ಲಿ ಈ ಒಕ್ಕತಾಣವನ್ನ ಪ್ರಾರಂಭ ಮಾಡಿ 6, 7, 8ಕ್ಕೆ ನಿಮ್ಮನ್ನೆಲ್ಲರನ್ನು ವೆಲ್ಕಮ್ ಮಾಡ್ತಿದ್ದೀವಿ. ನಾವು ನೀವು ನಮ್ಮ ಜೊತೆನಲ್ಲಿ ಎಲ್ಲರನ್ನೂ ಕರ್ಕೊಂಡು ಆ ಒಂದು 6, 7, 8 ಯಶಸ್ವಿ ಮಾಡೋಣ ಈ ಕಾರ್ಯಕ್ರಮ ಅಂತ ಹೇಳಿ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಶುಭೋದಯ, ಗುಡ್ ಮಾರ್ನಿಂಗ್. ಆಶಯದಿಂದ ಈ ಮೇಳವನ್ನು ಆಯೋಜಿಸಲಾಗಿದೆ. ಸೊ ಈ ಮೇಳದ ಒಂದು ಲೋಗೋ ಅನ್ವೀಲಿಂಗ್ ಮತ್ತು ಮೊಮೆಂಟೋ ಅನ್ವೀಲಿಂಗ್ಗೆ ನಾನು ಎಲ್ಲ ಅತಿಥಿಗಳಿಗೂ ಕೇಳ್ಕೊಳ್ತೀನಿ.
ಸರ್ ನಮಸ್ಕಾರ ಸರ್. ನಮಸ್ಕಾರ. ಸರ್ ಥ್ಯಾಂಕ್ ಯು ಸೋ ಮಚ್. ಒಂದು ಒಳ್ಳೆ ಇವೆಂಟ್ ಇದು. ಈ ಇವೆಂಟ್ ಬಗ್ಗೆ ಒಂದು ಅಂದ್ರೆ ಜನಗಳಿಗೆ ಅರಿವು ಮೂಡಿಸೋದಕ್ಕೋಸ್ಕರ ಅಂದ್ರೆ ಆಕ್ಟಿವಿಟಿ ಆಗಿರಿ ಮತ್ತೆ ನಮ್ಮ ಸಿರಿಧಾನ್ಯಗಳನ್ನ ಸೇವಿಸಿ ಅನ್ನೋದ್ರ ಬಗ್ಗೆ ಒಂದು ಸಂದೇಶ ಕೊಡ್ಬೋದಾ ನಿಮ್ಮ ಕಡೆಯಿಂದ? ಸಿರಿಧಾನ್ಯ ಮೇಳವನ್ನು ಈಗಾಗಲೇ 17ರಿಂದ ಭಾಳ ಯಶಸ್ವಿಯಾಗಿ ಮಾಡಿದ್ದೀವಿ. ಇಡೀ ದೇಶಾದ್ಯಂತ ಇದೊಂದು ದೊಡ್ಡ ಅವೇರ್ನೆಸ್ ಬಂದಿದೆ ಮತ್ತು ಅನೇಕ ರೈತರು ಇವತ್ತು ರೈತ ಸಿರಿ ಯೋಜನೆಯನ್ನು ಪಡ್ಕೊಂಡು ಸಂಪೂರ್ಣವಾಗಿ ಸಾವಯವ ಪದ್ಧತಿನಲ್ಲಿ ಮಿಲೆಟನ್ನು ಬೆಳೀತಕ್ಕಂಥ ಒಂದು ಪ್ರಾರಂಭ ಆಗಿದೆ. ಅದರ ಜೊತೆಗೆ ನುಳಿದಿರ್ತಕ್ಕಂಥ ಎಲ್ಲ ಕೃಷಿಯಲ್ಲಿ ಬೆಳೀತಕ್ಕಂಥ ಪದಾರ್ಥಗಳನ್ನ ಸಂಸ್ಕರಣೆ ಮಾಡಿ ಮೌಲ್ಯವರ್ಧನೆ ಮಾಡಿ ಬ್ರ್ಯಾಂಡಿಂಗ್ ಮಾಡ್ತಕ್ಕಂಥದ್ದು ಕೃಷಿಯೇತರ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ಇವತ್ತು ಮಾರ್ಕೆಟಿಂಗ್ ವ್ಯವಸ್ಥೆಯನ್ನು ಹೆಚ್ಚು ರೈತರಿಗೆ ಯಾವ ರೀತಿ ನಾವು ತೊಗೊಂಡೋಗ್ಬೋದು ಮಾರ್ಕೆಟಿಂಗ್ಗೆ ಮತ್ತು ಲಾಭದಾಯಕವಾಗಿ ಮಾಡಲಿಕ್ಕೆ ಏನೆಲ್ಲ ಕಾರ್ಯಕ್ರಮಗಳನ್ನ ಹಮ್ಮಿಕೊಳ್ಬೋದು ಅನ್ನೋದು ಈ ಒಂದು ಮೇಳದಲ್ಲಿ ಸಿಗುತ್ತೆ. ಹಾಗಾಗಿ ಇವತ್ತು ಏನು ಅಗ್ರಿ ವಾಕ್ ಅನ್ನೋದು ಕಬ್ಬನ್ ಪಾರ್ಕ್ನಲ್ಲಿ ಪ್ರಾರಂಭ ಮಾಡಿದ್ವಿ ಪೂರ್ವಭಾವಿ ಸದನ ಫೆಬ್ರವರಿ 6, 7, 8 ಈ ಒಂದು ಕಳೆದ ಎಲ್ಲ ವರ್ಷಕ್ಕಿಂತ ಈ ಸಾರಿ ಯಶಸ್ವಿಯಾಗಿ ರೈತರಿಗೆ ಒಂದು ಒಳ್ಳೆಯ ಇನ್ಪುಟ್ ಸಿಗುತ್ತೆ ಅಂತ ಹೇಳಿ ಅನ್ಕೊಂಡಿದ್ದೀವಿ ಸರ್. ಆಮೇಲೆ ರಾಜ್ಯ ಸರ್ಕಾರದಿಂದ ಇವಾಗ ಕೃಷಿ ಮೇಳ ಅಂದ್ರೆ 6, 7, 8 ಹಮ್ಮಿಕೊಂಡಿದ್ದೀರಲ್ವಾ? ಈ ಕೃಷಿ ಮೇಳದಲ್ಲಿ ರೈತರಿಗೆ ಏನೆಲ್ಲ ಅನುಕೂಲಗಳಾಗುತ್ತೆ? ನೀವು ಅಲ್ಲಿ ಕೃಷಿ ಪರಿಕರಗಳು, ಕೃಷಿಯನ್ನು ಬೆಳೆಯೋ ಪದ್ಧತಿಗಳಿಂದ ಹಿಡಿದು ಏನು ಸವಾಲುಗಳು ಬರ್ತವೆ ಮುಂದದಲ್ಲಿ ಆ ಎಲ್ಲಕ್ಕೂ ಪರಿಹಾರ ಸೈನ್ಸಿಸ್ಟಿಂದ ಇರ್ಬೋದು ಮತ್ತು ಇನ್ನಿತರೆ ವಿಚಾರಗಳು ಎಲ್ಲವೂ ಮಾಹಿತಿ ಸಂಪೂರ್ಣವಾಗಿ ಅಲ್ಲಿ ಸಿಗುತ್ತೆ ಸರ್. ಆ ಕಾರ್ಯಕ್ರಮದಲ್ಲಿ ರೈತರಿಗೆ ಮತ್ತೆ ಯುವ ಜನತೆಗೆ ಏನೆಲ್ಲ ಅಂದ್ರೆ ಲೈಕ್ ಈ ವಿಚಾರಗಳನ್ನು ತಿಳಿಸ್ಕೊಡ್ತಾರೆ ಅಂದ್ರೆ ಯಾರೆಲ್ಲ ಅಲ್ಲಿ ಡಿಸ್ಕಷನ್ ಇರುತ್ತೆ, ಪ್ಯಾನಲ್ ಡಿಸ್ಕಷನ್ ಇರುತ್ತೆ, ಸಂವಾದ ಇರುತ್ತೆ, ಕೃಷಿ ಬಗ್ಗೆ ಮತ್ತು ಸಂಸ್ಕರಣೆ ಬಗ್ಗೆ, ಮಾರ್ಕೆಟ್ ಬಗ್ಗೆ ಮತ್ತು ಅಂತಾರಾಷ್ಟ್ರೀಯ ಮಟ್ಟಕ್ಕೆ ನಾವು ಯಾವ ರೀತಿ ಕೃಷಿಯ ಮಾರುಕಟ್ಟೆಯನ್ನು ತಗೊಂಡೋಗ್ಬೋದು ಅನ್ನೋ ಬಗ್ಗೆ ಎಲ್ಲ ಸಂಪೂರ್ಣವಾಗಿ ಆ 3 ದಿವಸದಲ್ಲಿ ಅನೇಕ ವೇದಿಕೆಗಳಲ್ಲಿ ಸಾಕು. ಸರ್ ನಮಸ್ಕಾರ. ಸರ್ ಹೇಗಿದ್ದೀರಾ ಸರ್? ಚೆನ್ನಾಗಿದೆ, ಫೈನ್. ನನ್ನ ಹೆಸರು ಯತೀಶ್ ಅಂದ್ಬಿಟ್ಟು ಬೆಂಗಳೂರು ಜಿಲ್ಲಾ ಉಪಯೋಜನಾ ನಿರ್ದೇಶಕರಾಗಿ ಕೃಷಿ ಇಲಾಖೆಯಲ್ಲಿ ಸರ್, ಇವತ್ತಿನ ಕಾರ್ಯಕ್ರಮ ಇದರ ಮಹತ್ವದ ಬಗ್ಗೆ ಒಂದೆರಡು ಮಾತು ಹೇಳ್ಬೋದು ಸರ್? ಇದು ಒಂದು ನಾವು ತಿನ್ನಂಥ ದೈನಂದಿನ ಆಹಾರದಲ್ಲಿ ನಮಗೆ ಮಿಲೆಟ್ಸ್ ಕಡಿಮೆ ಆಗ್ತಾ ಹೋಗ್ತಾ ಇದೆ. ಸೊ ನಮ್ಮ ಆರೋಗ್ಯದ ಏರುಪೇರು ಮತ್ತು ಈಗಿನ ಮಾಡರ್ನೈಸ್ ಫುಡ್ಗಳಲ್ಲಿ ಆಯಿಲಿ ಮತ್ತು ಬೇರೆ ಬೇರೆ ಪದಾರ್ಥಗಳಿಗೆ ನಾವು ಅಡಿಕ್ಟ್ ಆಗ್ತಾ ಇರೋದ್ರಿಂದ ಮಿಲೆಟ್ಸ್ ಎಲ್ಲೋ ಅಂತ ನಶಿಸಿ ಹೋಗ್ತಾ ಇತ್ತು. ಸೊ ನಮ್ಮ ಕೃಷಿ ಇಲಾಖೆ ವತಿಯಿಂದ ನಾವು ಏನು ITF ಅಂತ ಇಂಟರ್ನ್ಯಾಷನಲ್ ಟ್ರೇಡ್ ಫೇರ್ ಅಂತ 6, 7, 8 ಅರಮನೆ ಮೈದಾನದಲ್ಲಿ ಕೈಗೊಂಡಿದ್ದೀವಿ. ಪ್ರೀ ಇವೆಂಟ್ ಆಗಿ ನಾವು ಈ ಥರ ಜಿಲ್ಲಾ ಮಟ್ಟದಲ್ಲಿ ಮತ್ತು ಇದು ರಾಜ್ಯ ಮಟ್ಟದ ಒಂದು ವಾಕಥಾನನ್ನು ಇವತ್ತು ನಾವು ಅರೇಂಜ್ ಮಾಡಿದೆ, ಇಲಾಖೆನ ಅರೇಂಜ್ ಮಾಡಲಾಗಿದೆ. ಸೊ ಅದರಂತೆ ನಾವು ಇಲ್ಲಿ ಸಾಕಷ್ಟು ಜನಗಳು ಸೇರಿ ಸುಮಾರು 2,500 ಜನಗಳು ಪಾರ್ಟಿಸಿಪೇಟ್ ಮಾಡಿ ಈ ಕಾರ್ಯಕ್ರಮ ಯಶಸ್ವಿಗೊಳಿಸಿದ್ದಾರೆ. ಸೊ ಅದ್ರ ಜೊತೆಗೆ ನಮಗೆ ಮಿಲೆಟ್ಸ್ ಬಗ್ಗೆ ನಾವು ಇದನ್ನ ಅರಿವು ಮೂಡಿಸೋ ಕಾರ್ಯಕ್ರಮ ಮೂಲ ಉದ್ದೇಶ ಆಗಿದೆ. ಸರ್ ನಿಮಗೆ ತುಂಬ ಹೃದಯದ ಧನ್ಯವಾದಗಳು. ಯಾಕಂತ ಹೇಳಿದ್ರೆ ಆರೋಗ್ಯದ ಜೊತೆಗೆ ನಾವು ಏನು ಆಹಾರವನ್ನು ಸೇವಿಸಬೇಕು ಮತ್ತೆ ಸಿರಿಧಾನ್ಯ ಅಂದ್ರೆ ಏನು, ಇದರ ಮಹತ್ವ ಏನನ್ನೋದು ಒಂದು ಈ ಕಾರ್ಯಕ್ರಮದ ಮುಖಾಂತರ ನೀವು ಜನಗಳಿಗೆ ಅರಿವು ಮೂಡಿಸೋ ಒಂದು ಪ್ರಯತ್ನ ಪಟ್ಟಿದ್ದೀರಾ. ತುಂಬಾ ಖುಷಿ ಆಯ್ತು ಸರ್. ಇವತ್ತು ಏನು ಅಂತಾರಾಷ್ಟ್ರೀಯ ಕೃಷಿ ಮೇಳ ಅಂತ ಅಂತಾರಾಷ್ಟ್ರೀಯ ಸಿರಿಧಾನ್ಯ ಮೇಳ ಅಂತ ಏನಿದೆ 6, 7, 8 ಆ ಸಿರಿಧಾನ್ಯ ಇದರಲ್ಲಿ ರೈತರಿಗೆ ಯಾವ ತರ ಅಂದ್ರೆ ಅವ್ರಿಗೆ ಉಪಯೋಗ ಆಗುತ್ತೆ, ಅಂದ್ರೆ ಅವ್ರಿಗೆ ಏನು ಇನ್ಫಾರ್ಮೇಶನ್ ಸಿಗುತ್ತೆ, ಮತ್ತೆ ಯುವ ಜನತೆ ಯಾರೆಲ್ಲ ಬರಬೇಕು ಅಥವಾ ಬರ್ತಾರೆ ಅವ್ರಿಗೆ ಏನು ಉಪಯೋಗ ಇರುತ್ತೆ ಸರ್ ಅದರಲ್ಲಿ? ಇಲ್ಲಿ ಸಿರಿಧಾನ್ಯ ಮೇಳದಲ್ಲಿ ಮುಖ್ಯವಾಗಿ ದೊಡ್ಡ ಕಂಪನಿಗಳು ಅವರ ಪರಿಚಯ ಆಗ್ತದೆ. ಒಂದು ಮೇಯ್ನು ನಮಗೆ ಅಲ್ಲಿ ಮಾರ್ಕೆಟ್ ಲಿಂಕೇಜಸ್. ಈಗ ನಾವು ಸಿರಿಧಾನ್ಯ ಬೆಳೆದು ನಾವು ಎಲ್ಲಿ ಮಾರಬೇಕು ಅನ್ನೋದ್ರ ಬಗ್ಗೆ ಅವೇರ್ನೆಸ್ ಇರೋದಿಲ್ಲ. ಮತ್ತೆ ಅದಲ್ಲದೆ ನಾವು ಸಿರಿಧಾನ್ಯದಲ್ಲಿ ಬೈ ಪ್ರಾಡಕ್ಟ್ಸ್ ಅಂದ್ರೆ ಏನು ಅದರಿಂದ ನಮ್ಮ ಬೇರೆ ಕ್ರಿಸ್ಪಿ ಅಂತ ಒಂದು ಕಾರ್ನ್ಸ್ ಟೈಪು ಈ ಥರ ಏನೇನು ನಾವು ಈಗ ದೈನಂದಿನ ಮಕ್ಕಳ ಜೊತೆ ತಿಂತ ಬಿಸ್ಕೆಟ್ಸು, ಮಾಲ್ಟು ಅದನ್ನೆಲ್ಲ ನಾವು ಅಲ್ಲಿ ಎಲ್ಲ ಥರದ ಒಂದು ಕಾರಣಕ್ಕೆ ಸಿಗುತ್ತೆ. ಜೊತೆಗೆ ನಮ್ಮ ರೈತರ ಒಂದು ಫೆಡರೇಷನ್ ಏನಿದೆ ಅವರು ಕೂಡ ಸ್ಟಾಲ್ಗಳಿರ್ತವೆ. ಸೊ ಅಲ್ಲಿ ಕೂಡ ನಮಗೆ ಮಾಹಿತಿ ಸಾಕಷ್ಟು ಸಮಗ್ರ ಮಾಹಿತಿ ನಮಗೆ ಈ ಒಂದು ಮೇಳದಲ್ಲಿ ಸಿಗುತ್ತೆ. ಸರ್ ಒಂದು ಒಳ್ಳೆ ವೇದಿಕೆ ಕಲ್ಪಿಸ್ಕೊಡ್ತಾ ಇದ್ದೀರಾ ರೈತರಿಗೆ. ಹೌದು ಅಂತ ಹೇಳಿದ್ರೆ ತಮ್ಮ ಬೆಳೆದಂತ ಬೆಳೆನ ಎಲ್ಲಿ ಮಾರಬಹುದು ಅಥವಾ ಆ ಬೆಳೆದಂತ ಬೆಳೆನ ಹೇಗೆ ಜನಗಳಿಗೆ ತಲುಪಿಸ್ಬೇಕು ಅನ್ನೋದು ಅಲ್ಲಿ ಅವ್ರಿಗೆ ಸಿಕ್ಕಾಣುತ್ತೆ. ಮತ್ತೆ ಇದಲ್ದಲೇನೆ ಯಾರೆಲ್ಲ ಯುವಕರು ಬರ್ತಾರೆ ಮತ್ತೆ ಬೇರೆ
ಸಾರ್ವಜನಿಕರು ಬರ್ತಾರೆ ಆ ಏನು ಮೇಳದಲ್ಲಿ, ಅವರಿಗೆ ಮಿಲ್ಲೆಟ್ಸಿನ ಬಗ್ಗೆ ಅರಿವು ಆಗುತ್ತೆ, ಮಿಲ್ಲೆಟ್ಸ್ನ ಹೇಗೆ ಉಪಯೋಗಿಸ್ಬೋದು, ಅಲ್ಲಿ ಏನಾದರೂ ಅದ್ರ ಬಗ್ಗೆ ರೆಸಿಪೀಸು ಆಗಲಿ ಅಥವಾ ಅದನ್ನ ಹೇಗೆ ಮಾಡೋದು ಅದೇನಾದರೂ ಮಾಹಿತಿ ಸಿಗುತ್ತೆ. ಖಂಡಿತ ಸಿಗುತ್ತೆ. ಜೊತೆಗೆ ಇಲ್ಲಿ ಏನಂತಂದ್ರೆ ನಾವು ಏನು ಯೂತ್ಸ್, ನಾವು ಮಾಡರ್ನೈಸ್ ಯೂತ್ಸ್ ಏನಿದ್ದೀವಿ, ಇವ್ರನ್ನ ನಾವು ಯಾವ ಥರ ಒಂದು ಕಾನ್ಸೆಪ್ಟ್ ಎತ್ಕೊಂಡು ಹೋಗ್ತಾ ಇದ್ವಿ, ನಮ್ಮ ನೆಡಿಗೆ ಸಿರಿಧಾನ್ಯದ ಕಡೆಗೆ ಅನ್ನೋ ರೀತಿಯಲ್ಲಿ ಅವ್ರನ್ನ ನಾವು ಕರ್ಕೊಂಡ್ಬರ್ತಾ ಇದ್ವಿ. ಸರ್, ಒಂದು ಒಳ್ಳೆ ಸ್ಲೋಗನ್ನು. ಸರ್, ನಿಮಗೆ ನಮ್ಮ ಕಡೆಯಿಂದ ತುಂಬ ಹೃದಯದ ಧನ್ಯವಾದಗಳು. ಯಾಕಂತ ಹೇಳಿದ್ರೆ ಈ ಥರದ ಕಾರ್ಯಕ್ರಮಗಳು ತುಂಬ ಬೇಕು. ಇದು ಅಂದರೆ ಪ್ರಾರಂಭ ಆಗಿದೆ. ಸೊ ಈ ಥರದ ಕಾರ್ಯಕ್ರಮಗಳು ತುಂಬ ಬೇಕು. ಯಾಕಂದರೆ ಮಿಲ್ಲೆಟ್ಸ್ ಅನ್ನೋದು ಒಂಥರ ವರ್ಡ್ ಆಗಿದೆ. ಅಂದರೆ ಮಿಲ್ಲೆಟ್ಸ್ ಅಂತ ಕೇಳ್ತಾರೆ, ಗೊತ್ತು ಅದು ಏನೇ, ಬಟ್ ಆದರೆ ಅದನ್ನು ಉಪಯೋಗಿಸೋದು ಹೇಗೆ, ಎಲ್ಲಿ ಸಿಗ್ತದೆ. ಇವಾಗೆಲ್ಲ ಅಡಲ್ಟ್ರೆನ್ಸ್ ಜಾಸ್ತಿ ಯೂಸ್ ಮಾಡ್ತಾರೆ. ಇವಾಗ ರೈಸ್ ಆಗಿರ್ಬೋದು, ನಿಮಗೆ ಜೋಳ ಆಗಿರ್ಬೋದು, ಜಾಸ್ತಿ ಅಡಲ್ಟ್ರೆನ್ಸ್ ಮಾಡ್ತಾರೆ. ಈ ಒಂದು ಸಿರಿಧಾನ್ಯದಲ್ಲಿ ನಾವು ಅದನ್ನು ಉಪಯೋಗಿಸೋಕ್ಕಾಗಲ್ಲ. ಈ ಅಂದರೆ ಮೆಡಿಸಿನ್ ಜಾಸ್ತಿ ಇದಾಗಲ್ಲ. ಬೆಳೆನೇ ಇದು ಯಾವುದೇ ಒಂದು ಕೆಮಿಕಲ್ ಆಗಲಿ ಮತ್ತೆ ಕೆಮಿಕಲ್ ಫರ್ಟಿಲೈಸರ್ ಆಗಲಿ ಇದಕ್ಕೆ ಯೂಸ್ ಮಾಡೋ ಅವಶ್ಯಕತೆ ಇರೋದಿಲ್ಲ ಸಿರಿಧಾನ್ಯ ಬೆಳವಣಿಗೆಗೆ. ಸೊ ಅದನ್ನ ನಾವು ಇದು ಆರ್ಗ್ಯಾನಿಕ್ ಅಂತಾನೂ ಕೂಡ ಹೇಳ್ಬೋದು. ಅಂದರೆ ಯಾವುದೇ ಕಂಟಾಮಿನೇಷನ್ ಇಲ್ಲದಂತ ಒಂದು ಸಿರಿಧಾನ್ಯ ಆಗಿರುತ್ತೆ. ಥ್ಯಾಂಕ್ ಯು ಸೋ ಮಚ್ ಸರ್. ಸರ್, ಏನಾದರೂ? ನನ್ನ ಹೆಸರು ಶಿವಪ್ರಸಾದ್ ಅಂತ, ಕೃಷಿ ಇಲಾಖೆಯಲ್ಲಿ ಕಾರ್ಯನಿರ್ವಹಿಸ್ತೀವಿ. ಇದು ಸಿರಿಧಾನ್ಯಗಳು ಒಂದು ಕಾಲದಲ್ಲಿ ಪೂರ್ ಮ್ಯಾನ್ಸ್ ಫುಡ್ ಆಗಿತ್ತು, ಈಗ ರಿಚ್ ಮ್ಯಾನ್ಸ್ ಫುಡ್ ಆಗಿದೆ. ಇದರಲ್ಲಿ ಹೈ ಫೈಬರ್ ಕಂಟೆಂಟ್ ಇದೆ. ಇದು ಕಡಿಮೆ ರಾಸಾಯನಿಕ ಪದಾರ್ಥಗಳನ್ನು ಮತ್ತೆ ಕಡಿಮೆ ನೀರಿಂದ ಬೆಳೀತಕ್ಕಂಥ ಇವು ತ್ಯಾಜ್ಯಗಳು, ಆರ್ಕ, ನವಣೆ, ಊದಲು, ಬರ್ಗು, ಇವು ಹಿಂದಿನ ಕಾಲದಲ್ಲಿ ಯೂಸ್ ಮಾಡ್ಬೇಕಾದ್ರೆ ಜನರು ಸುಮಾರು 90ರಿಂದ 100ರಷ್ಟವರೆಗೂ ಬರ್ತಾ ಇದ್ರು. ಯಾವುದೇ ಕಾಯಿಲೆಗಳು ಕೂಡ ಬರ್ತಾ ಇರಲಿಲ್ಲ. BP, ಶುಗರು, ಥೈರಾಯ್ಡ್ ಯಾವುದು ಬರ್ತಾ ಇರಲಿಲ್ಲ. ಈಗ ರಾಸಾಯನಿಕ ಪದಾರ್ಥಗಳನ್ನ ಜಾಸ್ತಿ ಯೂಸ್ ಮಾಡಿ ಬೆಳೀತಕ್ಕಂಥ ಜೋಳ, ಇತ್ತೀಚಿನ ಆಹಾರ ಪದಾರ್ಥಗಳಲ್ಲಿ ಕೆಮಿಕಲ್ಲು, ಪೆಸ್ಟಿಸೈಡ್ಸ್ ಎಲ್ಲ ಜಾಸ್ತಿ ಆಗಿ ನಮ್ಮ ದೇಹದಲ್ಲಿನೂ ಕೂಡ ರೋಗ ರುಜಿನಗಳು ಕೂಡ ಜಾಸ್ತಿ ಆಗ್ತಾ ಇದೆ. ಇವನ್ನ ಸಿರಿಧಾನ್ಯಗಳ ಬಳಕೆ ಜಾಸ್ತಿ ಮಾಡಬೇಕನ್ನೋ ಉದ್ದೇಶ, ಜನರಿಗೆ ಅರಿವು ಮೂಡಿಸುವ ಒಂದು ಉದ್ದೇಶದಿಂದ ಇವತ್ತಿನ ಒಂದು ಸಿರಿಧಾನ್ಯ ಅಡಿಗೆ ರೈತರ ಕಡೆಗೆ ಅಂತ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಇದು 6, 7, 8 ತಾರೀಕು ಅರಮನೆ ಮೈದಾನದಲ್ಲಿ ಈ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ. ಇದರ ರೈತರು ಮತ್ತು ಉತ್ಪಾದಕರು ಜೊತೆಗೆ ಮಾರಾಟಗಾರರ ಮಧ್ಯೆ ಒಂದು ಸಂಪರ್ಕ ಸೇತುವೆಯನ್ನು ಕಲ್ಪಿಸುವ ಉದ್ದೇಶದಿಂದ ಈ ಒಂದು ವೇದಿಕೆಯನ್ನು ಆಯೋಜಿಸಲಾಗಿದೆ. ಇದಕ್ಕೆ ನಗರಾದ್ಯಂತ ಇರತಕ್ಕಂಥ ನಗರವಾಸಿಗಳು ಹಾಗೂ ರೈತರು ಕೂಡ ಒಂದು ವೇದಿಕೆಯಲ್ಲಿ ಭಾಗವಹಿಸಲಿಕ್ಕೆ ಅವಕಾಶ ಇದೆ. ಇವನ್ನ ಬಳಕೆ ಮಾಡೋದ್ರಿಂದ ನಮಗೆ ಮಹತ್ವದ ಖಾದ್ಯಗಳು ಮತ್ತೆ ಅವನ್ನ ಕೂಡ ಈಗ ಪರಿಚಯಿಸಲಿಕ್ಕೆ ಇದರಲ್ಲಿ ರೆಸಿಪಿ ಕೂಡ ಅಡಿಗೆ ಕೂಡ ಮಾಡ್ತೀವಿ. ಖಾರದಲ್ಲಿ ಏನೇನು ಐಟಮ್ಗಳು ಮಾಡ್ಬೋದು, ಮತ್ತೆ ಸ್ವೀಟಲ್ಲಿ ಏನೇನು ಐಟಮ್ ಮಾಡ್ಬೋದು, ಬಿಸ್ಕೆಟ್ಸ್ ಏನು ಮಾಡ್ಬೋದು. ಇತ್ತೀಚಿನ ದಿನಗಳಲ್ಲಿ ಮಿಲೆಟ್ಸ್ ಅಂದರೆ ಹುಡುಗರಿಗೂ ಏನು ತಿನ್ನಕ್ಕೂ ಟೇಸ್ಟ್ ಇಲ್ಲದೆ ಇರೋದ್ರಿಂದ ಉಪಯೋಗಿಸ್ತಾ ಇಲ್ಲ. ಇವನ್ನ ವ್ಯಾಲ್ಯೂ ಅಡಿಷನ್ ಮಾಡೋದ್ರಿಂದ ತುಂಬ ಮಕ್ಕಳು ಉಪಯೋಗಿಸ್ಲಿಕ್ಕೆ ಅವಕಾಶ. ಸರ್, ಒಂದು ಒಳ್ಳೆ ವೇದಿಕೆ ಅನಿಸುತ್ತೆ ನನಗೆ. ಯಾಕಂತ ಹೇಳಿದ್ರೆ ಒಂದೇ ಸೂರಲ್ಲಿ ಎಲ್ಲ ಥರದ ವಿಚಾರಗಳು ಸಿಗುತ್ತೆ. ಒಂದು ರೈತರಿಗೆ ಉಪಯೋಗ ಆಗುತ್ತೆ, ಇನ್ನೊಂದು ಗ್ರಾಹಕರು ಯಾರಾದರೂ ಪರ್ಚೇಸ್ ಮಾಡಬೇಕನ್ನೋರಿಗೆ ಉಪಯೋಗ ಆಗುತ್ತೆ. ಅದನ್ನು ಹೇಗೆ ಬಳಸಬೇಕು, ಹೇಗೆ ಅಂದರೆ ತಯಾರಿ ಮಾಡಬೇಕು ಅನ್ನೋದು ಕೂಡ ಗೊತ್ತಾಗುತ್ತೆ. ಒಂದು ಅದ್ಭುತವಾದ ಕೆಲಸ ನಿಮ್ಮ ಕಡೆಯಿಂದ ಆಗ್ತಾ ಇದೆ. ಸರ್, ಕೊನೆಯದಾಗಿ ಕ್ಯೂರಿಯಸ್ ಆಗಿ ಕೇಳ್ತಾ ಇದ್ದೇನೆ, ಈ ಅವೇರ್ನೆಸ್ ಅಂದರೆ ಹೇಗೆ ಅದು ಜನಗಳಿಗೆ ತಲುಪಿಸ್ತಾ ಇದ್ದೀರಾ ಸರ್? ನಾವು ಸಾರ್ವಜನಿಕ ಸ್ಥಳಗಳಲ್ಲಿ ಬ್ಲೋ ಅಪ್ ಇಂದ ಮತ್ತೆ ಮೀಡಿಯಾ ತಮ್ಮ ಮೀಡಿಯಾ ಸಹೋದರಗಳು ಮತ್ತು ಅವ್ರ ಕಡೆಯಿಂದನೂ ಕೂಡ ನಮಗೆ ಸಹಾಯ ಸಿಗ್ತಾ ಇದೆ. ಆ ಕಾಂಟ್ಯಾಕ್ಟು ಮತ್ತು ನಮ್ಮದು ವೆಬ್ಸೈಟ್ಗಳಲ್ಲೆಲ್ಲ ಅಪ್ಲೋಡ್ ಆಗ್ತಾ ಇದೆ. ಮತ್ತು ಲಿಂಕೇಜಸ್ಸು ಈಗ ಬೆಳಗ್ಗೆಯಿಂದ ತಾವು ಸಾಕಷ್ಟು ನೋಡಿರ್ಬೋದು, ಎಲ್ಲ ಆನ್ಲೈನಲ್ಲೇ ರಿಜಿಸ್ಟರ್ ಮಾಡಿರೋಂಥವ್ರು ಸುಮಾರು ಒಂದು 2,500 ಜನ ರಿಜಿಸ್ಟರ್ ಮಾಡಿದ್ದಾರೆ. ಸೊ ಈ ಥರ ಮೂಲಕ ನಾವು ಪ್ರಚಾರ ಕೈಗೊಳ್ತಾ ಇದ್ದೀವಿ. ಥ್ಯಾಂಕ್ ಯು ಸೋ ಮಚ್ ಸರ್. ನಿಮ್ಮ ದಿನ ಶುಭವಾಗಿರಲಿ. ನಿಮ್ಮಂಥ ಒಂದು ದೂರ ಆಲೋಚನೆ ಇರುವಂಥವ್ರು ಮತ್ತು ಸದೃಢವಾಗಿ ಒಂದು ಮಾಹಿತಿಯನ್ನು ಹೀಗೆ ತಲುಪಿಸ್ಬೇಕು, ಈ ಕಾರ್ಯಕ್ರಮನ ಹೀಗೆ ಮಾಡಿಸ್ಬೇಕು, ಈಗ ಜನಗಳಿಗೆ ಉಪಯೋಗ ಆಗುತ್ತೆ ಅಂತ ಅಧಿಕಾರಿಗಳು ನಮ್ಮ ಏನಂತ ಹೇಳ್ತಾರೆ ನಮ್ಮ ಮಧ್ಯೆ ಇರೋದು ನಮಗೆ ಸಂತೋಷದ ವಿಷಯ. ನಿಮ್ಮ ಜೊತೆ ಮಾತಾಡಿ ತುಂಬಾ ಖುಷಿ ಆಯ್ತು. ನಿಮ್ಮ ದಿನ ಶುಭವಾಗಿರಲಿ. ಯಾರ್ಯಾರು ಇಂಟ್ರೆಸ್ಟ್ ಇದೆ ಅಲ್ಲಿ ಹೋಗಿ ಟ್ಯಾಟೂ ಹಾಕ್ಸ್ಕೊಬೋದು. ಪ್ರವೀಣ್ ಅಂತ. ಪ್ರವೀಣ್ ಅವರೇ, ಏನಿದೆ ಇನ್ಸ್ಪಿರೇಷನ್? ಯಾಕಂದ್ರೆ ಈ ತರ ಹಾಕೊಳ್ಳೋದಕ್ಕೆ ಏನ್ ಇನ್ಸ್ಪಿರೇಷನ್? ಏನಿಲ್ಲ, ಇದು ಮರಗಾಲು ಅಂತಾರೆ. ಆಗಿನ ಕಾಲದಿಂದಾನೇ ನಮ್ಮ ಎಲ್ಲ ಆರ್ಟಿಸ್ಟ್ ಎಲ್ಲ ಇದು ಹಾಕಿ ಅವರಿಂದ ಬರ್ತಾ ಇನ್ಸ್ಪೈರ್ ಮಾಡ್ತಾರೆ. ಸೊ ಎಷ್ಟು ವರ್ಷದಿಂದ ಆಗ್ತಾ ಇದ್ದೀರಾ? ನಾನೊಂದು 10-15 ಇಯರ್ಸ್ ಟ್ರೈನ್ ಇದೆ. 10-15 ಇಯರ್ಸ್. ಸೊ ಖುಷಿ ಇದೆಯಾ? ತುಂಬಾ ಖುಷಿ. ಮಾಡೋವಾಗ ಜಾಲಿ ಆಗಿರುತ್ತೆ. ಎಲ್ಲ ಪ್ರಪಂಚನೇ ಮರ್ತೋಗಿ ನಾನು ಎಂಜಾಯ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು.
ನಮಸ್ಕಾರ. ಸರ್ ತಮ್ಮ ಪರಿಚಯ ಮಾಡಿ ಕೊಡ್ಬೋದಾ ನಮಗೆ? ನನ್ನ ಹೆಸರು IH ಬಸವ ಅಂತಂದು. ನಾನು ಕೆನರಾ ಬ್ಯಾಂಕಲ್ಲಿ ಕೆಲಸ ಮಾಡ್ತಾ ಇದ್ದೆ. 69 ಇಯರ್ಸ್ ಆಫ್ ಏಜ್. ನನಗೆ ಈ ಕೃಷಿ ಮೇಳದಲ್ಲಿ ಬಂದು ತುಂಬ ಖುಷಿ ಆಯಿತು. ತುಂಬ ಜನರು ಒಳ್ಳೆ ಎನರ್ಜೆಟಿಕ್ ಆಗಿ ಆ್ಯಕ್ಟಿವಿಟಿಯಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದಾರೆ. ಹಾಗೆ ನಮ್ಮ ಮಿನಿಸ್ಟ್ರು ಕೂಡ ಒಳ್ಳೆ ಮಾತಾಡಿದರು. ಹಾಗೆ ನಮ್ಮ ಕೃಷಿ ಮೇಳ ಫೆಬ್ರವರಿ 6, 7, 8ಕ್ಕೆ ನಡೆಯುವಂಥ ಕಾರ್ಯಕ್ರಮದಲ್ಲಿ ನಾವೆಲ್ಲ ಬರಬೇಕಂತ ತುಂಬ ಉತ್ಸಾಹಕರಾಗಿದ್ದೇವೆ. ನಮ್ಮ ಕೃಷಿ ಜನರಿಗೆ ಅನುಕೂಲವಾಗುವಂಗೆ ಇದೊಂದು ಒಳ್ಳೆ ಹೆಜ್ಜೆ. ನಮಗೆ ಇತ್ತೀಚಿನ ದಿನಗಳಲ್ಲಿ ಊಟದ ಬಗ್ಗೆ ತುಂಬ ಅರಿವು ಆಗ್ತಾ ಇದೆ. ಆದರೆ ತುಂಬ ಜನರು ಇನ್ನೂ ಇದನ್ನು ಅಳವಡಿಸ್ಕೊಂಡಿಲ್ಲ. ಸಿರಿಧಾನ್ಯಗಳನ್ನು ನಮ್ಮ ಈಗೇನು ಮಿಲೆಟ್ಸ್ ಅಂತೀವಲ್ಲ ಅದನ್ನು ನಮ್ಮ ಡೇ ಟು ಡೇ ಆ್ಯಕ್ಟಿವಿಟಿಯಲ್ಲಿ ಊಟದಲ್ಲಿ ನಾಷ್ಟದಲ್ಲಿ ಅಳವಡಿಸಿಕೊಳ್ಳುವಂಥ ಪರಿಸ್ಥಿತಿ ಇನ್ನೂ ಪೂರ ಬಂದಿಲ್ಲ. ಕೆಲವು ಜನರು ಮಾಡ್ತಾ ಇದ್ದಾರೆ. ಅದನ್ನು ಹೆಚ್ಚು ಮಾಡಿದರೆ ಅನುಕೂಲ. थैंक यू सो मच सर. सर नमस्ते सर. सर आपका परिचय कर सकते हैं आप? मेरा नाम विष्णु है. मैं पॉलिटिकल से my age 67 years. I came for Krishi Mela 2026. I like it very much. Thank you. जी नमस्ते सर. नमस्ते, मेरा नाम जय कुमार है. मैं महाराष्ट्र से हूँ. मेरा एज 69 ईयर्स है और मेडिकल कॉलेज हॉस्पिटल से मैं रिटायर्ड फार्मासिस्ट हूँ. और सेहत के लिए सब में बढ़िया सेहत ही है. सेहत के लिए आदमी ने ख्याल देना चाहिए. हेल्दी फूड खाना चाहिए, अनहेल्दी फूड अवॉइड करना चाहिए. रोज़ वॉकिंग एक्सरसाइज करना चाहिए. 3 से 4 लीटर पानी पीना चाहिए और अपने सेहत की तरफ ख्याल देना चाहिए, क्योंकि सेहत ही सब में ज़रूरी चीज़ है आज के ज़माने में. Health is wealth. हेल्थ. सर आपने इतना सुंदर से बताया कि जीवन जैसा रहना है, मतलब जो खाना है क्या नहीं खाना है, मतलब ये बहुत सुंदर बात. सर जब भी हमको मिलेट्स का बात आता है, ज़्यादा लोगों के साथ मतलब ये इन्फॉर्मेशन नहीं है, मतलब मिलेट्स क्या है, वो कैसा ग्रो होता है, मतलब कैसा खाना है. We just think like the rice is very easiest way to cook, but since like not having much information, how important these kind of events play a role to spread an awareness on millets. आज का जो कार्यक्रम है ये लोगों के प्रति जागरूकता लाने के लिए है. एक तो सवेरे उठ के इससे इंस्पिरेशन मिलना चाहिए कि सवेरे उठ के चलना चाहिए. और यहाँ जो मिलेट का जो ब्रेकफास्ट होने वाला है, मिलेट सेहत के लिए बहुत ही बढ़िया है. सब लोगों ने ज़्यादा से ज़्यादा पॉसिबल हो मिलेट खाना चाहिए. सादा अनाज छोड़ के मिलेट खाना चाहिए. हेल्थ के लिए बहुत बढ़िया है. इसमें न्यूट्रिशंस है, फाइबर्स है. ಸೂಪರ್. ನಿಮ್ಮನ್ನೆಲ್ಲರನ್ನು ನಾನು ಮಾತಾಡಿಸಿ ತುಂಬ ಖುಷಿ ಆಯಿತು. ಸರ್ ನಮಸ್ಕಾರ. ಸರ್ ಮೊದಲಿಗೆ ನಿಮಗೆ ಓಕೆ ಸರ್ ತಮ್ಮ ಹೆಸರು? ಭರತ್ ರಾಜಪ್ಪ ಅಂತ ಹೊಸಕೋಟೆಯಿಂದ ಬಂದಿದ್ದೀವಿ. ಸೂಪರ್ ಸರ್. ಸರ್ ಈ ಕಾರ್ಯಕ್ರಮ ಎಷ್ಟು ಮುಖ್ಯ ಸರ್? ಈ ಕಾರ್ಯಕ್ರಮ ಏನಂದ್ರೆ ಇವತ್ತಿನ ಪೀಳಿಗೆಯಲ್ಲಿ ಅಗ್ರಿಕಲ್ಚರ್ ಅನ್ನೋದು ತುಂಬಾ ಕಡಿಮೆ ಆಗ್ತಾ ಬರ್ತಾ ಇದೆ, ಎಸ್ಪೆಷಲಿ ಡ್ಯೂರಿಂಗ್ ಫಾರ್ ದ ಯೂತ್. ಭಾಳ ಜನ ಎಂಜಿನಿಯರಿಂಗ್ ಮಾಡಬೇಕು, ಮೆಡಿಕಲ್ ಮಾಡಬೇಕು ಅಂದ್ಕೊಂಡು ಕಾರ್ಪೊರೇಟ್ ಜಾಬ್ಸ್ ಹುಡ್ಕೊಂಡು ಹೋಗೋರೆ ಭಾಳ ಮಂದಿ ಇದ್ದಾರೆ. ಅವ್ರದ್ದೇ ಎಷ್ಟೋ ಜಮೀನುಗಳಿರುತ್ತೆ, ಬಟ್ ಮಾಡೋಕ್ಕೆ ಇಷ್ಟ ಇರೋದಿಲ್ಲ, ಅನುಭವ ಇರೋದಿಲ್ಲ, ಮತ್ತು ಇಂಟ್ರೆಸ್ಟು ಅವ್ರಿಗೆ ಮೋಟಿವೇಟ್ ಮಾಡೋರು ಯಾರೂ ಇರೋದಿಲ್ಲ. ಸೊ ಹೀಗಾಗಿ ಇದು ಆ್ಯಕ್ಚುಲಿ ವೈಡ್ ಸ್ಪ್ರೆಡ್ ಮಾಡಬೇಕು. ಇದು ಕೃಷಿ ಅನ್ನೋದು ಭಾಳ ಮುಖ್ಯ. ಕಾರ್ಪೊರೇಟ್ ಜಾಬ್ಸ್ ಮಾಡಲಿ, ಗೌರ್ಮೆಂಟ್ ಸೆಕ್ಟರ್ಸ್ಗೆ ಹೋಗಿ ಮಾಡಲಿ, ಅದೇ ರೀತಿ ಕೃಷಿನೂ ಮಾಡ್ಬೋದು ಪ್ಯಾರಲಲ್ ಆಗಿ. ಸೊ ಆ ಮೋಟಿವೇಶನ್ ಎಲ್ಲರಲ್ಲೂ ಬರಬೇಕು. ಮತ್ತು ಎರಡನೇದಾಗಿ ಏನಂದರೆ ಗೌರ್ಮೆಂಟ್ ಇದು ಬಹಳ ಪ್ರೋತ್ಸಾಹ ಮಾಡಬೇಕು, ಯಾರಿಗಾದ್ರೂ ಮೋಟಿವೇಟ್ ಮಾಡಬೇಕು. ಯಾರಾದರೂ ಇವಾಗ ಎಕ್ಸಾಂಪಲ್ ನಾನು ಒಂದು ಕಾರ್ಪೊರೇಟ್ ಜಾಬಲ್ಲಿ ಕೆಲಸ ಮಾಡ್ತೀನಿ, ನಾನು ಕೃಷಿ ಮಾಡಬೇಕಂದ್ರೆ ನನಗೆ ಅನುಭವ ಇರೋದು. ಆ ಅನುಭವ ಎಲ್ಲಿ ಹೋಗಬೇಕು, ಹೇಗೆ ಮಾಡಬೇಕು ಅನ್ನೋದು ಗೊತ್ತಿಲ್ಲ. ಬೆಂಗಳೂರಲ್ಲಿರೋರಿಗೆ GK ಅಲ್ಲಿ ಇಲ್ಲಿ ಹೋಗಿ ಮಾಡ್ಬೋದು ಅಂದ್ಕೊತಾರೆ, ಕೆಲವ್ರಿಗೆ ಆ ಮಾಹಿತಿನೇ ಇರೋದಿಲ್ಲ. ಸೊ ಕಾರ್ಪೊರೇಟ್ಸಲ್ಲಿ ಬಂದು ಅವ್ರ ಹತ್ರ ಹೇಳ್ಬೋದು ಜನಗಳಿಗೆ. ಸೊ ಈ ಥರ ವೈಡ್ ಸ್ಪ್ರೆಡ್ ಮಾಡಿ ಎಜುಕೇಷನ್ ಸ್ಪ್ರೆಡ್ ಮಾಡಿದ್ರೆ ಭಾಳ ಮಂದಿ ಇಷ್ಟಪಡ್ತಾರೆ. ಸರ್ ಒಂದು ಒಳ್ಳೆ ಮಾಹಿತಿ ಕೊಟ್ರಿ. ಜನಗಳಲ್ಲಿ ಅರಿವು ಮೂಡಿಸ್ಬೇಕು ಅಂತ ಹೇಳಿದ್ರೆ ನಮ್ಮ ಕೃಷಿಕರನ್ನ ಪ್ರೋತ್ಸಾಹಿಸಬೇಕು. ಜನಗಳು ಇವಾಗ ನೋಡ್ತಾ ಇರಬೇಕು, ಬಂದಾದ್ಮೇಲೆ ಅದೆಲ್ಲ ರಿಪ್ಲೇಸ್ಮೆಂಟ್ ಆಗ್ತಾ ಇದೆ ಕೂಡ. ಆದ್ರೆ ಈ ಕೃಷಿ ಅನ್ನೋದನ್ನ ರಿಪ್ಲೇಸ್ಮೆಂಟ್ ಮಾಡ್ಲಿಕ್ಕೆ ಆಗಲ್ಲ. ಕೊನೆವರೆಗೂ ಉಳಿಯೋದಂತ ಹೇಳಿದ್ರೆ ಏನು ನಾವು ಈ ಭೂಮಿಯಲ್ಲಿ ಕೆಲಸ ಮಾಡೋದು ಕೊನೆವರೆಗೂ ನಮ್ಮ ಹತ್ರ ಉಳ್ಕೊಳ್ಳೋದು. ಒಂದು ಒಳ್ಳೆ ಸಂದೇಶ ಕೊಟ್ರಿ ನೀವು. ಮೊದಲಿಗೆ ಏನಂತಂದ್ರೆ ಈಗ ಜಮೀನುಗಳಿರುತ್ತೆ,
ಆದ್ರೆ ತೋಟ ಮಾಡಬೇಕು ಅನ್ನೋದು ಮಕ್ಕಳಿಗೆ ಇಂಟ್ರೆಸ್ಟ್ ಬಂದ್ರೆ ತಂದೆ ತಾಯಿ ಪ್ರೋತ್ಸಾಹ ಮಾಡಲ್ಲ ಮೊದಲನೇದಾಗಿ. ಯಾಕಂದ್ರೆ ನಾನು GK ಅಪ್ಲಿಕೇಶನ್ ತಗೊಂಡೆ BSc ಮಾಡ್ಬೇಕಂತ, ನಮ್ಮ ಮನೆಯಲ್ಲಿ ಇಂಜಿನಿಯರಿಂಗ್ ಮಾಡು ಇದೆ. ಅದಕ್ಕೆ ನಿಮಗೆ ಹೃತ್ಪೂರ್ವಕ ಧನ್ಯವಾದಗಳು ಸರ್. ಹೇಳಿ ಸರ್. ಓಕೆ, ಬಟ್ ಅದಾದ್ರೂ ಕೂಡ ನಾನು ತೋಟ ಮಾಡೋದ್ ಬಿಟ್ಟಿಲ್ಲ. ನಿಯರ್ ಬೈ ವೈಟ್ಫೀಲ್ಡ್ ಹತ್ರ ನಮ್ ಜಮೀನ್ ಇದೆ, ನಾನು ಈಗಲೂ ತೋಟ ಮಾಡ್ತಾ ಇದ್ದೀನಿ. ಓಕೆ, ಬಟ್ ನೀರಾವರಿ ಪ್ರಾಬ್ಲಮ್. ಸೊ ಸುತ್ತಮುತ್ತ ಬರೀ ಬಿಲ್ಡರ್ಗೆ ಅಪಾರ್ಟ್ಮೆಂಟ್ಗೆ ಕೊಡ್ತಾ ಇರೋದ್ರಿಂದ ಎಲ್ಲೂ ನೀರು ಸಿಗಲ್ಲ. ಸೊ ಇವತ್ತೆಲ್ಲ ನಾಳೆ ಮೈಸೂರು ಮಂಡ್ಯನ ಹೋಗಿ ಒಂದು 5 ಎಕರೆ ಜಮೀನ್ ತೆಗ್ದು ತೋಟ ಮಾಡೇ ಮಾಡ್ತೀನಿ. ಇದು ನನ್ನ ಮನ್ಸಲ್ಲಿರೋ ಒಂದು ಆಸೆ. ಸರ್, ಇದು ಹೆಂಗಿದೆ ಅಂತ ಹೇಳಿದ್ರೆ ಒಂದು ವಜ್ರನ ಹುಡ್ಕೊಂಡು ಹೋದಂಗೆ. ಯಾಕಂತ ಹೇಳಿದ್ರೆ ಕೆಲವು ಮನುಷ್ಯ ಅಂದ್ರೆ ಲೈಕ್ ಕೆಲವು ಜನಗಳು ಮಾತ್ರ ಈ ಥರ ಆಲೋಚನೆ ಮಾಡ್ತಾರೆ, ನಾನು ಕೃಷಿ ಮಾಡಬೇಕು, ನಮ್ಮ ಪದ್ಧತಿನ ಉಳಿಸ್ಕೊಂಡು ಹೋಗ್ಬೇಕು. ಇವಾಗ ಬೆಲೆ ಏರಿಕೆ ಆಗ್ತಾ ಇರೋದೇನಂತ ಹೇಳಿದ್ರೆ ಜನಗಳಿಲ್ಲ, ಅವ್ರಿಗೆ ಮನ್ಸು ಬರ್ತಿಲ್ಲ ಮಾಡಲಿಕ್ಕೆ. ಒಂದು ದುಡ್ಡಿನ ಬಗ್ಗೆ ಆಸೆ ಅಥವಾ ಅವ್ರ ಜೀವನ ನಡೆಸೋದಕ್ಕೋಸ್ಕರ ಇರ್ಬೋದು. ಇನ್ನೊಂದು ಬಂದು ಸ್ಟೇಟಸ್ ಅಂತ ಒಂದು ಬಂದಾಗ ಅವ್ರಿಗೆ ಸಾಫ್ಟ್ವೇರ್ ಮಾಡ್ತಿದ್ದೀನಿ ಅಂತ ಹೇಳಿದ್ರೆ ಅವ್ರಿಗೇನೋ ಒಂದು ಹೆಗ್ಗಳಿಕೆ ಅಂತ ತಿಳ್ಕೊಳ್ತಾರೆ. ಆದರೆ ನಿಜವಾದ ಸತ್ಯ ಏನಂತ ಹೇಳಿದ್ರೆ ನಮ್ಮ ಫುಡ್ಡನ್ನು ನಾವು ಬೆಳ್ಕೊಂಡು ತಿನ್ಕೊಂಡು ಅಂದರೆ ಯಾವುದೇ ಅನಾರೋಗ್ಯ ಆಗ್ದಂಗೆ ನೋಡ್ಕೊಳ್ಳೋದು ತುಂಬಾ ಒಳ್ಳೇದು. ಕ್ಯಾನ್ಸರ್ ಮಾಡ್ತೀನಿ ಹೇಳಿ ಸರ್. ಏನಂತಂದ್ರೆ ಊರುಗಳ ಕಡೆ ಈಗ ಬೆಂಗಳೂರು ಬಿಟ್ಟು ತುಮಕೂರು ತಗೊಳ್ಳಿ, ತುಂಬಾ ಡಿಸ್ಟ್ರಿಕ್ಟ್ ಬಂದಿರ್ತಾರೆ, ತುಂಬಾ ಜಿಲ್ಲೆಗಳಿಂದ ಬಂದಿರ್ತಾರೆ. ಅವ್ರವ್ರ ಹತ್ರ ಜಮೀನುಗಳಿರುತ್ತೆ. ಏನೋ ಒಂದ್ ಮಾಡಿ ಇದ್ರಲ್ಲಿ ಏನ್ ನೀವು ದುಡ್ಡು ದುಡಿದು ಇಲ್ಲಿ ಎಲ್ಲ ಮಾಡೋದಕ್ಕಿಂತ ಅಲ್ಲೇ ದುಡ್ಡು ಅಲ್ಲೇ ಒಳ್ಳೆ ನೆಮ್ಮದಿ ಜೀವನ ನಡೆಸ್ಬೋದು. ಬಟ್ ಏನೋ ಅವರು ಮಾಡ್ತಾರೆ, ನಾನ್ ಯಾಕೆ ಮಾಡಬಾರ್ದು, ನಾನ್ ಯಾಕೆ ಇಲ್ಲಿ ಬರಬಾರ್ದು ಬೆಂಗಳೂರಿಗೆ. ಕೊನೆಗೆ ಎಲ್ಲಾರು ಬಂದು ಲಾಸ್ಟ್ಗೆ ಏನ್ ತಿಂತೀರಾ, ಇಲ್ಲಿ ಫೈನಲಿ ಏನ್ ತಿಂತೀರಾ, ಒಂದೆಲ್ಲ ಹೊಟ್ಟೆಪಾಟ್ಗೋಸ್ಕರನೇ ಬರೋದು. ಬಟ್ ಅಲ್ಲಿ ಜಮೀನ ಏನೇ ಇದ್ರೂ ಏನೋ ಒಂದು ಬೆಳೆ ಹಾಕಿ ಮುಂದುವರಿಸ್ತಾ ಇರಿ. ಯಾಕಂದ್ರೆ ಇವತ್ತೆಲ್ಲ ನಾಳೆ ಹೋಗಿ ನೀವು ಬದುಕು ಕಟ್ಕೋಬೇಕಾಗಿರೋದು ಅಲ್ಲಿ ಬೆಂಗಳೂರಲ್ಲ. ಬೆಂಗಳೂರಲ್ಲಿ ಇರೋರು ಇರ್ಬೋದು, ಬಟ್ ಅಂದ್ರೆ ಅವ್ರ ಜಮೀನುಗಳ ಪಾಳ ಹಂಗೆ ಬಿದ್ದಿರುತ್ತೆ. ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ಜಮೀನು ಇರೋರು ದಯವಿಟ್ಟು ಕೃಷಿ ಮಾಡಿ. ಅದನ್ನ ಮಾಡದಿರ ಬಿಡೋದು ಬಹಳ ತಪ್ಪಾಗುತ್ತೆ. ಎಷ್ಟೋ ಜನಕ್ಕೆ ಜಮೀನು ಇರೋದಿಲ್ಲ, ಕೃಷಿ ಮಾಡ್ಬೇಕನ್ನೋ ಆಸೆ ಇರುತ್ತೆ. ಬಟ್ ಜಮೀನು ಇರೋರು ಅದೆಲ್ಲ ಬಿಟ್ಟು ಬೆಂಗಳೂರಿಗೆ ಬಂದು ಯಾರಪ್ಪ ಮಾಡೋರು, ನಾವು ಅದು ಹೇಗೆ ಮಾಡೋದು, ನಮಗೆ ಲೇಬರ್ ಸಿಗೋದಿಲ್ಲ. ಸೊ ಈ ಥರ ಎಲ್ಲ ಕಾಂಪ್ಲಿಕೇಶನ್ಸ್ ಇದೆ. ಅದು ಕಾಂಪ್ಲಿಕೇಶನ್ಸ್ ಎಲ್ಲಾದ್ರೂ ಇರುತ್ತೆ. ಇವಾಗ ನೀವು ಕಾರ್ಪೊರೇಟ್ ಜಾಬ್ಗೆ ಹೋಗಿ ಕಾಂಪ್ಲಿಕೇಶನ್ಸ್ ಇರುತ್ತೆ. ಒಂದು ಗೌರ್ಮೆಂಟ್ ಸೆಕ್ಟರ್ ಕೆಲಸ ಮಾಡೋಕೆ ಹೋದ್ರು ಅಲ್ಲೇ ಕಷ್ಟಪಡ್ಬೇಕು. ಕಷ್ಟಪಡ್ದಿದ್ದು ಎಲ್ಲೂ ಇಲ್ಲ. ಕರೆಕ್ಟ್ ಸರ್. ಈಗ ಮಿಲ್ಲೆಟ್ಸ್ ಅಂತ ಹೇಳ್ತಾ ಇದ್ದೀರಾ, ನೀವು ರನ್ ಮುಗಿಸಿ ಇದು ಹಾಕಾದ್ಮೇಲೆ ನೀವು ಮಿಲ್ಲೆಟ್ಸ್ ತಿನ್ಬೇಕು, ಅದು ಇದು ಅಂತ ಪ್ರತಿಯೊಂದು ಮನೆಯಲ್ಲೂ ಮಿಲ್ಲೆಟ್ಸೇ ತಿಂತಾ ಇದ್ದಿದ್ದು. ಅವಾಗ ಎಲ್ಲೋ ಇಲ್ಲಿ ಸಿಟಿಗೆ ಬಂದಾಗ ಗೊತ್ತಾಗ್ತಾ ಇದ್ದೀವಿ ಏನಿದು ಇರ್ತಿರ್ತಾ ಇದ್ರೆ ನವಣೆ, ಸಾಮೆ, ರಾಗಿ ಎಲ್ಲ ಮುಂಚೆ ಏನು ಅದನ್ನ ಬೆಳೀತಾ ಇದ್ದಿದ್ದು. ಹುಚ್ಚೆಳ್ಳು ಈಗ ಏನೇ ಒಂದು ರಾಗಿ ಬೆಳೆ ಹಾಕಿದ್ರು ಸೈಡಲ್ಲಿ ಒಂದು ಏನೋ ಒಂದು ಅವರೇ ಎಲ್ಲ ಸೈಡಲ್ಲಿ ಹಾಕ್ಬಿಟ್ಟು ಹುಚ್ಚೆಳ್ಳು. ಇವಾಗ ಹುಚ್ಚೆಳ್ಳು ಸುಮ್ಮನೆ ಎಲ್ಲೋ ಕೇಳ್ತಾ ತಿನ್ನೋದೇ ಇಲ್ವಲ್ಲ. ಸೊ ಹಂಗಾಗಿ ನಮ್ ಪುರಾತನತನ ನಾವೇ ಬಿಟ್ಕೊಡ್ತಾ ಇದ್ದೀರಿ, ನಮ್ ತನನ ಅನ್ನೋದೇ ನನ್ಗೆ. ನೀವು ಅಡ್ವರ್ಟೈಸ್ಮೆಂಟ್ ಈಗ ಜಾಸ್ತಿ ಮಾಡ್ತಾ ಇದ್ದೀರಾ, ಬಟ್ ಮುಂಚೆ ಏನಿತ್ತು ಇದೇ ಇದ್ದಿದ್ದು. ಸರ್, ಇವಾಗ ನೀವು ಹೇಳ್ದಂಗೆ ಲೋಕಲ್ಸ್ ನೀವೆಲ್ಲ ಅಂದ್ರೆ ಲೈಕ್ ಏನ್ ಹೇಳ್ತೀರಾ, ನಮ್ಮ ಗ್ರಾಮೀಣ ಪ್ರದೇಶದಿಂದ ಬಂದಿರೋರು ಮತ್ತೆ ನಮ್ಮ ಗ್ರಾಮೀಣತನ ಅಂದ್ರೆ ಏನು ಸಿರಿಧಾನ್ಯಗಳ ಬಗ್ಗೆ ತುಂಬಾ ಅರಿವಿದೆ, ಮಾಡ್ಬೇಕಂತ ಹುಮ್ಮಸ್ಸಿದೆ ನಿಮಗೆ. ನೀವು ಹೇಳಿದಾಗೆ ಬೇರೆ ಕಡೆ ಜಮೀನಾದರೂ ತೆಗೆದು ನೀವು ಕೃಷಿ ಮಾಡ್ಬೇಕು ಅಂದ್ಕೊಂಡಿದ್ದೀರಾ. ಇದೆಲ್ಲ ಒಂದು ನಮ್ಮ ಜನರೇಷನ್ಗೆ ಅಥವಾ ಮುಂದಿನ ಪೀಳಿಗೆಗೆ ಒಂದು ಒಳ್ಳೆ ದಾರಿ ಹಾಕ್ಕೊಡ್ತೀರಾ, ಅಂದ್ರೆ ಒಂದು ದಾರಿದೀಪ ಆಗ್ತೀರಾ. ಸೊ ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಜೊತೆ ಮಾತಾಡಿ ತುಂಬಾ ಖುಷಿ ಆಯ್ತು. ಈ ಪ್ರೋತ್ಸಾಹ ಹೀಗೆ ಇರಲಿ. ಮತ್ತೆ ಈ ಕಾರ್ಯಕ್ರಮಗಳಿಗೆ ದಯವಿಟ್ಟು ಬನ್ನಿ. ನಿಮ್ ತಿಳಿದವರು ಯಾರು ನಿಮ್ಮ ಸರೌಂಡಿಂಗ್ಸ್ ಅಲ್ಲಿ ಯಾರು ಅವ್ರಿಗೆ ಹೇಳಿ. ಇದರಲ್ಲಿ 2 ಅನ್ನೋ ಇದಿದೆ ಸರ್. ಒಂದು ಬಂದು ನಿಮ್ಮ ಆರೋಗ್ಯ ಚೆನ್ನಾಗಿಟ್ಕೊಳ್ಳಿ ಅಂತ ವಾಕ್ ಮಾಡ್ಲಿಕ್ಕೆ, ಎರಡನೇದು ಬಂದು ಒಳ್ಳೆ ಆಹಾರ ಸೇವಿಸಿ ಅಂತ. ಸೊ ಈ ಕೆಮಿಕಲ್ಸ್ ಇಲ್ದಲ್ಲೇ ಸಿರಿಧಾನ್ಯಗಳನ್ನ ಸೇವಿಸಿ. ಅಂದ್ರೆ ಸಿರಿಧಾನ್ಯಗಳಿಗೆ ಎಲ್ಲೂ ನಾವು ಕೆಮಿಕಲ್ಸ್ ಹಾಕ್ಲಿಕ್ಕೆ ಆಗಲ್ಲ. ನೀವು ರೈಸು ಮತ್ತೆ ಜೋಳ ಇದಕ್ಕೆಲ್ಲ ಹಾಕ್ಬೋದು, ಬಟ್ ಆದ್ರೆ ಈ ಸಿರಿಧಾನ್ಯಗಳಿಗೆ ಹಾಕ್ಲಿಕ್ಕೆ ಆಗಲ್ಲ. ಥ್ಯಾಂಕ್ ಯು ಸೋ ಮಚ್ ಸರ್. ನಮಸ್ಕಾರ ಸರ್, ತಮ್ಮ ಪರಿಚಯ ಮಾಡಿ ಕೊಡ್ಬೋದಾ? ನಾನು ಮೇಜರ್ ಇಂಡಿಯನ್ ಆರ್ಮಿ, ರಿಟೈರ್ಡ್ ಫ್ರಮ್ ಇಂಡಿಯನ್ ಆರ್ಮಿ ಮಡ್ರಾಸ್ ರೆಜಿಮೆಂಟ್. ನಾನು 30 years ಕೆಲಸ ಮಾಡಿದ್ದೀನಿ ಇಂಡಿಯಲ್ಲ. ಅದೇ 10 years ಪಾಕಿಸ್ತಾನ್ ಬಾರ್ಡರ್, 10 years ಚೈನಾ ಬಾರ್ಡರ್, 10 years ಆಲ್ ಓವರ್ ಇಂಡಿಯಾ. ಆಮೇಲೆ ರಿಟೈರ್ ಆಯ್ತೀನಿ. ಇಲ್ಲಿ ಕೆಲಸ ಮಾಡ್ತೀನಿ ವಿಜಯ ಬ್ಯಾಂಕ್ ಲಿಮಿಟ್, ಬನಾರಘಟ್ಟ ರೋಡ್, ವಿಜಯ ಬ್ಯಾಂಕ್ ಲಿಮಿಟ್, ಬಿಳಕಲ್ಲಿ ಅಂಡ್ ಬೊಮ್ಮರಳ್ಳಿ ಏರಿಯಾ. ಅಲ್ಲಿ ಸೋಶಿಯಲ್ ವರ್ಕ್ ಮಾಡ್ತೀನಿ. ಅಲ್ಲೆಲ್ಲ ಪಾರ್ಕ್ ಎಲ್ಲ ಡೆವಲಪ್ಮೆಂಟ್ ಮಾಡಿದ್ವಿ 10 years ಬ್ಯಾಕ್. RMR ಪಾರ್ಕ್, ಕಾರ್ ಪಾರ್ಕ್ ಅಂಡ್ ಸ್ಟೋನ್ ಪಾರ್ಕ್, ಬಾಸ್ಕೆಟ್ ಬಾಲ್ ಗ್ರೌಂಡ್, ಸ್ಕೇಟಿಂಗ್ ಗ್ರೌಂಡ್, ಕ್ರಿಕೆಟ್ ಗ್ರೌಂಡ್ ಮಾಡಿದ್ವಿ. ಅಲ್ಲಿ ಒಳ್ಳೆ ಜಾಗ ಇದೆ. ಕಚಡ 100 years ಬ್ಯಾಕ್ ಕಚಡ ಇದೆ. ಕಚಡ ಎಲ್ಲ ಕ್ಲೀನ್ ಮಾಡಿದ್ವಿ. ಅಲ್ಲಿ ಇಂಟರ್ನ್ಯಾಷನಲ್ ಇಂಡೋರ್ ಸ್ಟೇಡಿಯಂ ಕಟ್ತೀವಿ ಇವಾಗ. ಅವಾಗ ಅಲ್ಲಿ ಸ್ವಚ್ಛ ಸುಂದರ ಬೊಮ್ಮನಲ್ಲಿ ಹಾಕ್ತೀವಿ. ಅಲ್ಲಿ ಪ್ಲಾಟ್ಸ್ ಇದೆ, ಪ್ಲಾಟ್ಸ್ ಇದೆ.
అది ఎలా టైం 20 years ಆಯ್ತು. Art is settled in London and America, ಔಟ್ ಆಫ್ ಕಂಟ್ರೀಸ್. ಅಪ್ಪೋ ಅವ್ರು ಇಲ್ಲಿ ಬರಲ್ಲ, ಅವ್ರು ನೆಕ್ಸ್ಟ್ 20 years ವರೆಗೆ ಏರಿಯಾ ಕ್ಲೀನ್ ಮಾಡಲ್ಲ. ಅದಕ್ಕೆ ನಮ್ಮ ಸ್ವಚ್ಛ ಭಾರತ ವಾಲಂಟಿಯರ್ಸ್ ಏನು ವಾಲಂಟಿಯರ್ಸ್ ಇದ್ದಾರೆ. RMR ಪಾರ್ಕ್ ಡೆವಲಪ್ಮೆಂಟ್ ಕಮಿಟಿ ಪ್ರೆಸಿಡೆಂಟ್. ಅಲ್ಲಿ ಸ್ವಚ್ಛ ಸುಂದರ ಬೊಮ್ಮನಲ್ಲಿ ಹಾಕಿ ಪ್ಲಾಟ್ಸ್ ಎಲ್ಲ ಕ್ಲೀನ್ ಮಾಡಿ ಎಲ್ಲ ಗಾರ್ಡನ್ ಹಾಕಿ ಆ ಏರಿಯಾ ಕಂಪ್ಲೀಟ್ ಸ್ವಚ್ಛ ಸುಂದರ ಬೊಮ್ಮನಲ್ಲಿ ಹಾಕಿ, ಆಮೇಲೆ ಬೆಳಕಲ್ಲಿ ಹಾಕಿ, ಆಮೇಲೆ ಬನ್ನೇರಘಟ್ಟ ರೋಡ್ ಆ ಏರಿಯಾ ಕಂಪ್ಲೀಟ್ BTM 4 ಸ್ಟೇಜ್, 2nd ಸ್ಟೇಜ್, 1st ಸ್ಟೇಜ್ ಎಲ್ಲ ಕ್ಲೀನ್ ಮಾಡ್ತೀವಿ. ಸರ್ ಮೊದಲಿಗೆ ನಮ್ಮ ಸೋಲ್ಜರ್ ನಿಮಗೆ ನಮ್ಮ ಕಡೆಯಿಂದ ಸಲ್ಯೂಟ್. ಥ್ಯಾಂಕ್ ಯು ಸೋ ಮಚ್. ನಮ್ಮನ್ನ ಇಷ್ಟು ದಿನ ಕಾಪಾಡಿದ್ದೀರಾ. ನೀವಿರೋದ್ರಿಂದನೇ ನಾವು ಸ್ವಲ್ಪ ನೆಮ್ಮದಿಯಾಗಿದ್ದಾರೆ. ನಿಮ್ಮ ಕರ್ತವ್ಯ ಏನಿರ್ತದೆ ನಮಗೆ ಒಂದು ದೊಡ್ಡ ಏನಂತ ಹೇಳ್ತಾರೆ, ಒಂದು ಇನ್ಸ್ಪಿರೇಷನ್ ಅಥವಾ ಉಡುಗೊರೆ ನಮಗೆ. ನೀವಿಂದ್ರೇ ನಾವು ಜೀವನ. ಮತ್ತೆ ನಿಮ್ಮ ಸಾಮಾಜಿಕ ಕಳಕಳಿ, ಸಮಾಜವನ್ನು ಹೇಗೆ ಸ್ವಚ್ಛವಾಗಿ ಇಟ್ಕೊಂಡಿರ್ಬೇಕು, ಸಮಾಜದಲ್ಲಿರುವಂತಹ ಈ ಕೊಳಕನ್ನು ಹೇಗೆ ತೆಗಿಬೇಕು ಅಂತ ನೀವು ಚೆನ್ನಾಗಿ ಪ್ಲಾನ್ ಮಾಡಿದ್ದೀರಾ. ಥ್ಯಾಂಕ್ ಯು ಸೋ ಮಚ್ ಸರ್. ಹೇಳಿ ಸರ್. ನನ್ನ ಹೆಸರು ಬಾಲರಾಜ್ ಅಂತ. ನಾನು ಬಾಷ್ ಕಂಪನಿಯಲ್ಲಿ 40 ವರ್ಷ ಕೆಲಸ ಮಾಡಿ ಇದು ಮಾರಥಾನ್ ರನ್ನರ್. ಹಾಗಾಗಿ ಸಾರ್ ಜೊತೆಲಿ ಸೇರ್ಕೊಂಡು ಸ್ವಲ್ಪ ಸೋಷಿಯಲ್ ವರ್ಕ್ ಮಾಡ್ತಾ ಇದ್ದೀವಿ. ಇವರೆಲ್ಲಿ ಕೈ ತೋರಿಸ್ತಾರೆ ಅಲ್ಲಿ ನಾವು ಮಾಡ್ಕೊಂಡು ಕೈ ಜೋಡಿಸಿ ನಮ್ಮಿಂದ ಎಷ್ಟಾಗುತ್ತೆ ಅಷ್ಟು ಸಂಸಾರ ನೋಡ್ಕೊಂಡು ಸೋಷಿಯಲ್ ಆಕ್ಟಿವಿಟೀಸ್ ನೋಡ್ಕೊಂಡು ಇವ್ರ ಜೊತೆಲಿ ಕೈಗೂಡಿಸಿ ಸ್ವಲ್ಪ ಬ್ಯಾಂಗ್ಳೂರ್ ಸ್ವಚ್ಛ ಬ್ಯಾಂಗ್ಳೂರ್ಗೆ ನಾವು ಆದ್ಯತೆ ಕೊಡ್ತಾ ಇದ್ದೀವಿ. ಸರ್ ನೀವೆಲ್ಲ ನಮ್ಗೆ ಎಷ್ಟು ಸ್ಫೂರ್ತಿದಾಯಕ ಅಂತ ಹೇಳಿದ್ರೆ, ಈಗಿನ ಯುವ ಜನತೆಗೆ ನೀವು ಹಾಕೊಡ್ತಿರೋ ದಾರಿ ಇದು. ತುಂಬಾ ಸಂತೋಷ ಆಯ್ತು ಸರ್. ಈ ತರದ ಕಾರ್ಯಕ್ರಮಗಳು ಅಂದ್ರೆ ವಾಕಥಾನ ಆಗಿರ್ಬೋದು ಅಥವಾ ಸಿರಿಧಾನ್ಯಗಳ ಬಗ್ಗೆ ಅರಿವು ಮೂಡಿಸೋದಂತಾಗಿರ್ಬೋದು ಎಷ್ಟು ಮುಖ್ಯ ಸರ್, ಜೀವನಕ್ಕೆ ಎಷ್ಟು ಮುಖ್ಯ ಇದು? ತುಂಬಾ ಮುಖ್ಯ ಸರ್. ಇದು ಹಳೆ ಪದ್ಧತಿ. ಇದು ಸಿರಿಧಾನ್ಯಗಳು ಏನಿದೆ ಇದು ಹೊಸ ಇದು ಯುಗಗಳಿಂದ ಬಂದಿದ್ದು. ಸೆಂಟ್ರಿನಲ್ಲಿ ಚೇಂಜ್ ಆಗಿದೆ. ಸೆಂಟ್ರಿನಲ್ಲಿ ಚೇಂಜ್ ಆಗಿದೆ. ಮತ್ತೆ ಇದನ್ನ ಮರಳಿ ನಮ್ಮ ಕಡೆ ಹೇಳ್ಕೊಂಡ್ಬರೋ ಪ್ರಯತ್ನ ಇದು ಹೆಲ್ತ್ಗೆ ಎಸ್ಪೆಷಲಿ ಹೆಲ್ತ್ಗೆ. ಈಗ ಏನೇನು ಕಾಯಿಲೆಗಳು ಎಲ್ಲೆಲ್ಲ ಬಂದು ಎಲ್ಲ ಇದಾಗ್ತಾ ಇದೆ. ಅದರಿಂದ ಈ ಸಿರಿಧಾನ್ಯಗಳನ್ನ ಯೂಸ್ ಮಾಡಿದ್ರೆ ಎಷ್ಟೋ ಕಾಯಿಲೆಗಳನ್ನ ಅವಾಯ್ಡ್ ಮಾಡ್ಬೋದು. ಅದ್ಭುತವಾಗಿ ಹೇಳಿದ್ರಿ ಸರ್. ಸಿರಿಧಾನ್ಯ ಅನ್ನೋದು ನಮ್ಮ ಜೀವನಕ್ಕೆ ತುಂಬಾ ಮುಖ್ಯವಾಗಿದೆ. ಮತ್ತೆ ಈ ತರದ ಕಾರ್ಯಕ್ರಮಗಳು ಇರಬೇಕಂತ, ಎಸ್ಪೆಷಲಿ ಒಬ್ಬ ಮ್ಯಾರಥಾನ್ ರನ್ನರು, ಒಬ್ಬ ಸೋಲ್ಜರು, ನಿಮ್ ಜೊತೆ ಮಾತಾಡಿ ತುಂಬಾ ಖುಷಿ ಆಯ್ತು. ಕೊನೆಯದಾಗಿ ಏನಾದ್ರೂ ಒಂದು ಸಂದೇಶ ಹೇಳ್ಬೇಕು ಅಂದ್ಕೊಳ್ತೀರಾ? ನಮ್ಮ ತಾತ ಮುತ್ತಾತ ಎಲ್ಲ ಈ ಮಿಲೆಟ್ಸ್ ತಿಂದ್ರೆ ತಿಂದಿರ್ತಾರೆ. 100 years ಜೀವಿಸಿದ್ದಾರೆ. ಇಪ್ಪ ಎಲ್ಲ ಆ ತರ ಇಲ್ಲ. ಏಜ್ ಲಿಮಿಟ್ ಕಮಿಂಗ್ ಟು 60 years, 120 years to coming age limits to 20 years because of this carbohydrate food we are taking. So it should be changed. And golden days we have to go. Grandfather, grandmother ಏನ್ ತಿಂತಾರೆ ಆ ತರ ನಮಗೆ ತಿನ್ಬೇಕು. ಈ ಚಿಕ್ಕ ಮಕ್ಕಳಿಗೆಲ್ಲ ಅದೆಲ್ಲ ಹೇಳ್ಬೇಕು, ಅದೆಲ್ಲ ನ್ಯೂಸ್ ಕೊಡ್ಬೇಕು, ಟೀಚ್ ಮಾಡ್ಬೇಕು ಆ ತರ. ಇಲ್ಲಿನ ಅವ್ರಿಗೆ ಬರ್ಗರ್, ಪಿಜ್ಜಾ, ಬರ್ಗರ್, ಕೋಕೋ ಕೋಲಾ ಡ್ರಿಂಕ್ಸ್ ಎಲ್ಲ ಮಾಡಿ ಆಯು ಕಮ್ಮಿ ಆಗ್ತದೆ ಅವ್ರಿಗೆ. ಅದನ್ನೆಲ್ಲ ಈ ತರ ಮಿಲೆಟ್ಸ್ ಇದೆಲ್ಲ ತಿನ್ಬೇಕು, ಚಿಕ್ಕ ವಯಸ್ಸಲ್ಲಿ ತಿನ್ಬೇಕು. ಗೌರ್ಮೆಂಟ್ ಅಮೆರಿಕನ್ ಪ್ರಾಡಕ್ಟ್ಸ್ ಫಸ್ಟ್ ಬ್ಯಾನ್ ಮಾಡ್ಬೇಕು. ಚೆನ್ನಾಗಿ ಹೇಳಿದ್ರಿ. ಅಂದ್ರೆ ಸ್ವದೇಶಿ ಪದಾರ್ಥಗಳನ್ನು ಉಪಯೋಗಿಸಿ ಯೂಸ್ ಮಾಡ್ಬೇಕು. ಈ ಅಮೆರಿಕನ್ ಏನಿದೆ ಪಿಜ್ಜಾ, ಬರ್ಗರ್ ಇವೆಲ್ಲ ತೆಗೆದಾಕ್ಬೇಕು. ಸ್ವಲ್ಪ ಜಾಸ್ತಿ ಲೈಫ್ ಇರುತ್ತೆ ಅಷ್ಟೇ. ಸೊ ತುಂಬಾ ಖುಷಿ ಆಯ್ತು ನಿಮ್ ಜೊತೆ ಮಾತಾಡಿ. ನಿಮ್ಮ ಸಮಯ ಕೊಟ್ಟಿದ್ದಕ್ಕಾಗಿ ನಿಮ್ಮ ದಿನ ಶುಭವಾಗಿ. ನನ್ನ ಹೆಸರು ಆರಾಧಕರಿಂದ ಆಮೇಲೆ ಡೈಲಿ ಈಗೇನಿದೆಯಲ್ಲ ಈ ಒಂದು ಸ್ವಚ್ಛಲ್ಲಿ ಇವತ್ತು ಮಿಲೆಟಿನ ಒಂದು ಇದರ ಮಿಲೆಟ್ಸ್ ನಾವು ರೆಗ್ಯುಲರ್ಗೆ ಯೂಸ್ ಮಾಡೋದಿಲ್ಲ, ಆದರೆ ಟ್ವೈಸ್ ಇನ್ ಎ ವೀಕ್. ಸೊ ಇನ್ನು ಮಿಲೆಟ್ಸ್ ಅನ್ನ ಹೇಗಿದ್ರೆ ನಮಗೆ ಹಲವಾರು ಬೆನಿಫಿಟ್ಸ್. ಫಾರ್ ಎಕ್ಸಾಂಪಲ್ ಸಾಂಬೆ, ನಾವು ಅದನ್ನ ಆಕ್ಚುಲಿ ಈ ಮೊಳಕೆ ಮಾಡಿಬಿಟ್ಟು ತಣ್ಣೀರಲ್ಲಿ ಹಾಕ್ಸ್ಬಿಟ್ಟು ಮಾಲ್ಟ್ ಅನ್ನ ಮಾಡಿ ನಾನು ಕುಡಿಯೋದು. ದಟ್ ಈಸ್ ದ ರೆಗ್ಯುಲರ್ ಕನ್ಸಂಪ್ಷನ್. ಇದು ಏನು ಅಂತ ಹೇಳಿದ್ರೆ ನಿಮಗೆ ಒಂದು ಕಿಚಡಿ ಅನ್ನ ಆರೋಗ್ಯಕ್ಕೆ ಎಲ್ಲರೂ ಸಹ ಈ ತರ ಮಾಡಿದ್ರೆ ನಮ್ಮ ಲೋಕಲ್ ಫುಡ್ ಅನ್ನು ನಮ್ಮ ಕಡೆಗಳಲ್ಲಿ ರೈತರಿಗೆ
ಅನುಕೂಲ ಆಗಿದೆ. ದಯವಿಟ್ಟು ಎಲ್ಲರೂ ಸಹ ಈ ಆರೋಗ್ಯದ ಒಂದು ಕಾಳಜಿ ಇರುವಂತವರು ಇದನ್ನು ಥ್ಯಾಂಕ್ ಯು ಸೋ ಮಚ್ ಸರ್, ನಿಮ್ಮ ಒಂದು ವಿಚಾರನ ತಿಳಿಸಿಕೊಟ್ಟಿದ್ದಕ್ಕಾಗಿ. ಸರ್, ಕೊನೆಯದಾಗಿ ಇವತ್ತಿನ ಕಾರ್ಯಕ್ರಮ ನಿಮ್ಗೆ ಏನ್ ಅನ್ಸುತ್ತೆ? ಒಂದು ಒಳ್ಳೆ ವಿಚಾರನ ತಿಳಿಸ್ಕೊಡ್ತಾ ವಿಚಾರ ನನಗೆ ಒಂದಿದು ಆರ್ಗನೈಸ್ ಮಾಡೋದು ಎಲ್ಲಿ ಚೆನ್ನಾಗಿ ಕನ್ನಡ ಮಾತಾಡ್ತಾ ನಮ್ಮ ಜೊತೆ ಅವರಿಗೆ ಪಾಪ ದಾರಿ ಸರ್ಕಾರ ಈ ಒಂದು ತುಂಬಾ ಚೆನ್ನಾಗಿದೆ. ಈ ತರದ್ದು ಹಲವಾರು ಥ್ಯಾಂಕ್ ಯು ಸೋ ಮಚ್ ಸರ್, ಜೆನ್ಯೂನ್ ಫೀಡ್ಬ್ಯಾಕ್ ಕೊಟ್ಟಿದ್ದಕ್ಕಾಗಿ. ಸುಭಾಷ್ ಅಂತೇಳಿ. ನಾಗಾರ್ಜುನ ಅಂತೇಳಿ. ಸರ್, ಇವತ್ತಿನ ಕಾರ್ಯಕ್ರಮದ ಬಗ್ಗೆ ಒಂದೆರಡು ಮಾತು ಹೇಳ್ಬೋದಾ? ಖಂಡಿತ. ಸೊ ನಾವು ಕೋಲಾರದಿಂದ ಬಂದಿದ್ದೇವೆ, ಸುಮಾರು ಒಂದು 60 ಕಿಲೋಮೀಟರ್ ದೂರ. BSc ಅಗ್ರಿ, MSc ಅಗ್ರಿ ಗ್ರಾಜುಯೇಟ್ಸ್ ಮೂಲತಃ. ಸರ್ ಕೂಡ MSc ಅಗ್ರಿ ಗ್ರಾಜುಯೇಟ್ಸ್. ಒಂದು ಕೃಷಿ ನಡಿಗೆ ಅನ್ನುವಂಥ ಕಾರ್ಯಕ್ರಮವನ್ನು ನಾವು ಸೋಷಿಯಲ್ ಮೀಡಿಯಾದಲ್ಲಿ ನೋಡಿದಾಗ ನಾವು ಯಾಕೆ ಪಾರ್ಟಿಸಿಪೇಟ್ ಮಾಡಬಾರ್ದು, ಬೇಗ ಗ್ರಾಜುಯೇಟ್ಸ್ ಆಗಿ. ಸೊ ಒಂದು ಕಾನ್ಸೆಪ್ಟ್ ಬೇಸ್ ಚೆನ್ನಾಗಿದೆ. ಏನು ಟ್ರೇಡ್ ಫೇರ್ ಅಂತ ಏನು ಹೇಳ್ತೀವಲ್ಲ, 6, 7, 8 ಕೂಡ. ಸೊ ಬಹಳಷ್ಟು ಒಂದು ವಿಶೇಷವಾದಂತಹ ಉತ್ಪನ್ನಗಳು ಮಾರುಕಟ್ಟೆಗೆ ಬರ್ತಿದ್ದಾವೆ. ಸೊ ಹಾಗಾಗಿ ಎಲ್ಲರೂ ಸಹ ಇಂಥ ಕಾರ್ಯಕ್ರಮಗಳಿಗೆ ಭಾಗವಹಿಸಬೇಕು ಅನ್ನುವಂಥ ಮುಖಾಂತರ ತಮ್ಮಲ್ಲಿ ನಾವು ಮನವಿ ಮಾಡ್ಕೊತಿದ್ದೇವೆ. ಇದೇ ರೀತಿ ಕರ್ನಾಟಕದಲ್ಲಿರುವಂಥ ಕೃಷಿ ವಿಶ್ವವಿದ್ಯಾಲಯಗಳ ಬಹಳಷ್ಟು ಸ್ಟೂಡೆಂಟ್ಸ್, ವಿದ್ಯಾರ್ಥಿಗಳು ಇಂತಹ ಕಾರ್ಯಕ್ರಮದಲ್ಲಿ ಭಾಗವಹಿಸಿದರೆ ಇದಕ್ಕೆ ಇನ್ನೂ ಸಹ ಬಹಳಷ್ಟು ಮೆರುಗನ್ನು ನೀಡ್ತೈತೆ ಅನ್ನುವಂತಹ ಮಾತನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಅದಕ್ಕೆ ಎಲ್ಲರೂ ಅದೇ ಇಂಟರ್ನ್ಯಾಷನಲ್ ಟ್ರೇಡ್ ಫೇರ್ ಅಂತ ಏನೈತೆ ಅದರ ಮುನ್ಸೂಚನೆಯಾಗಿ ಇದೊಂದು ಕೃಷಿ ನಡಿಗೆ ಅಂತ ಒಂದು ಪ್ರೋಗ್ರಾಮ್ ಆರ್ಗನೈಸ್ ಮಾಡಿದ್ದಾರೆ ಕರ್ನಾಟಕ ಕೃಷಿ ಇಲಾಖೆ ವತಿಯಿಂದ. ಈ ಥರ ಮಾಡ್ತಾ ಇದ್ದಷ್ಟು ಜನಗಳಿಗೆ ಏನಂದ್ರೆ ಅಗ್ರಿಕಲ್ಚರ್, ಕೃಷಿ ಬಗ್ಗೆ ಅವ್ರಿಗೆ ಸ್ವಲ್ಪ ಉತ್ತೇಜನ ಕೊಡೋಂಗೆ ಆಗ್ತದೆ. ಈ ಥರ ಈವೆಂಟ್ಸು ತುಂಬ ಆರ್ಗನೈಸ್ ಮಾಡಬೇಕು, ಇನ್ನೂ ಹೆಚ್ಚಾಗಿ ಮಾಡಿ ಸ್ವಲ್ಪ ಪಬ್ಲಿಸಿಟಿ ಮಾಡಬೇಕಂತ ಕೇಳ್ತಾರೆ. ಸರ್, ನಿಮಗೆ ಧನ್ಯವಾದಗಳು. ಅಂದ್ರೆ 60 ಕಿಲೋಮೀಟರ್ ದೂರದಿಂದ ಬಂದಿದ್ದೀನಿ ಅಂತ ಹೇಳ್ತಿದ್ರೆ, ಯಾಕಂತ ಹೇಳಿದ್ರೆ ಈಗಿನ ಜನತೆಗೆ ಸಮಯನ ಬೇರೆ ಕಡೆ ಸ್ಪೆಂಡ್ ಮಾಡ್ತಾರೆ ಜಾಸ್ತಿ. ಈಗ ಮಾಲ್ಗೆ ಹೋಗೋದು, ಒಂದು ಮೂವಿಗೆ ಹೋಗೋದು ಇದಾಗ್ತದೆ. ಆದರೆ ಇಂಥ ಒಂದು ಒಳ್ಳೆ ಕಾರ್ಯಕ್ರಮ, ಆರೋಗ್ಯವಾಗಿರಬೇಕು, ಎಂಥ ಆಹಾರನ ಸೇವಿಸಬೇಕು. ಎಸ್ಪೆಷಲಿ ನೀವು ಅಗ್ರಿಕಲ್ಚರಲ್ಲಿ ಡಿಗ್ರಿ ಮಾಡಿದ್ದೀನಿ ಅಂತಿದ್ದೀರಾ, ಅದು ತುಂಬಾ ಒಳ್ಳೆ ಕೆಲಸ. ಥ್ಯಾಂಕ್ ಯು ಸೋ ಮಚ್. ಏನಾದರೂ ಕೊನೆ ಸಂದೇಶ ಹೇಳೋದಕ್ಕೂ ಇಷ್ಟಪಡ್ತೀರಾ? ಇತ್ತೀಚಿನ ದಿನಗಳಲ್ಲಿ ಕೃಷಿ ಅನ್ನೋದು ಬಹಳ ಅಂಚಿನಲ್ಲಿದೆ, ಅಳಿವಿನಂಚಿನಲ್ಲಿದೆ. ಸೊ ಹಾಗಾಗಿ ಯುವಕರು ಏನು ಒಂದು 15-20 ಸಾವಿರ ಸಂಬಳಕ್ಕೋಸ್ಕರ ಸಿಟಿಗೆ ಬರ್ತಿದ್ದಾರೆ. ಸೊ ಹಳ್ಳಿಗಳಲ್ಲಿ ಭೂಮಿ ಇದ್ದು ಕೂಡ ವ್ಯವಸಾಯ ಕಡೆ ನಿರ್ಲಕ್ಷ್ಯ ಮಾಡ್ತಿದ್ದಾರೆ. ಸೊ ಏನಾಗಿ ಓನ್ ಎಂಟರ್ಪ್ರಿನರ್ ಆಗಬೇಕು ಅನ್ನುವಂಥದ್ದು ಬಹಳಷ್ಟು ಆಪರ್ಚುನಿಟಿ ಇದ್ದಾವೆ ಯುವಕರಿಗೆ. ಇತ್ತೀಚಿನ ದಿನಗಳಲ್ಲಿ ವ್ಯವಸಾಯದಲ್ಲಿ ಬಹಳಷ್ಟು ಆದಂತಹ ಮಹತ್ವವಾದಂತಹ ಸ್ಕೋಪ್ ಇದೆ. ಹಾಗಾಗಿ ಅವರು ಧೈರ್ಯಗೆಡದೆ ಮುಂದೆ ಬಂದು ವ್ಯವಸಾಯದಲ್ಲಿ ಒಳ್ಳೆಯ ರೀತಿಯಾದಂತಹ ಮಾರ್ಗದರ್ಶನವನ್ನು ತೆಗೆದುಕೊಂಡು ಸ್ವಾವಲಂಬಿಯಾಗಿ ಬದುಕಬೇಕು ಅನ್ನುವಂತಹ ಒಂದು ಮಾತನ್ನು ನಾವು ಯುವಕರಿಗೆ ಹೇಳಲಿಕ್ಕೆ ಇಷ್ಟಪಡ್ತೇವೆ. ಒಂದು ಒಳ್ಳೆ ಸಂದೇಶ ಕೊಟ್ಟಿದ್ರಿ. ನಿಮ್ ದಿನ ಶುಭವಾಗಿರ್ಲಿ. ದಯವಿಟ್ಟು ಇದೇ ತರ ಕಾರ್ಯಕ್ರಮಕ್ಕೆ ಬರ್ತಾ ಇರಿ. It was very nice. The awareness was really great. We enjoyed everything. Every item was good. The breakfast was awesome. The celebrities were great. And we were charged early morning. Yeah. And now we are going very healthy and fit. Very fit. ಎಲ್ರಿಗೂ ನಮಸ್ಕಾರ. ಇದೇ ಫಸ್ಟ್ ಟೈಮ್ ನಾನು ಇಲ್ಲಿ ಬಂದಿರೋದು, ಫಸ್ಟ್ ಎಕ್ಸ್ಪೀರಿಯನ್ಸ್. ತುಂಬಾ ಖುಷಿ ಆಯ್ತು ಸರ್. ಸಂತೋಷ ಆಯ್ತಾ? ಬೆಳಿಗ್ಗೆ ಬಂದಿದಾರಲ್ಲ, ನನ್ನ ಮಕ್ಕಳು ಬಂದಿದ್ದಾರೆ ಬೆಳಿಗ್ಗೆ, ಇದು ತುಂಬಾ ಖುಷಿ ಆಯ್ತು. ತುಂಬಾ ಚೆನ್ನಾಗಿತ್ತು. ಎಲ್ಲ ಮೆಡಿಕೆ ಮತ್ತೆ ಮಿಲೆಟ್ಸ್ ಎಲ್ಲ ತಿಂದು ಎಲ್ಲ ಆರೋಗ್ಯವಾಗಿರಿ ಅಂತ ತುಂಬಾ ಚೆನ್ನಾಗಿದೆ. ಅಂದ್ರೆ ಇದು ಫಸ್ಟ್ ಟೈಮ್ ಬರ್ತಾ ಇದ್ದೀನಿ. ಡೆಫಿನೆಟ್ಲಿ ನೆಕ್ಸ್ಟ್ ಇಯರ್ ತುಂಬಾ ಚೆನ್ನಾಗಿದೆ, ತುಂಬಾ ಹೆಲ್ದಿ ವೆರಿ ಗುಡ್. ಆಕ್ಚುಲಿ ಒಂದು ಮಿಲೆಟ್ಸ್ ಅವೇರ್ನೆಸ್ ಅಂತ ಏನ್ ಮಾಡ್ತಾ ಇದ್ದಾರೆ, ಆಕ್ಚುಲಿ ಎಲ್ಲರಿಗೂ ಗೊತ್ತಾಗಬೇಕು ಥ್ರೂ ದಿಸ್. ಆದ್ರೆ ಇದು ಮೋಸ್ಟ್ಲಿ ಮುಂಚೆ ಮಾಡಿದ್ದಾರೆ, ನನಗೆ ಗೊತ್ತಿಲ್ಲ, ದಿಸ್ ಮೈ ಫಸ್ಟ್ ಟೈಮ್. ಸೊ ಐ ಆಮ್ ಬೀನ್ ನಾನು ಮಿಲೆಟ್ಸ್ ಯೂಸ್ ಮಾಡ್ತಾ ಇದ್ದೀನಿ ಲಾಂಗ್ ಟೈಮ್. ಅಂಡ್ ತುಂಬಾ ಚೆನ್ನಾಗಿತ್ತು. ಇಲ್ಲಿ ಏನು ಆರ್ಗನೈಸ್ ಮಾಡಿದ್ದಾರೆ, ಇಟ್ ವಾಸ್ ವೆರಿ ಗುಡ್. ನೆಕ್ಸ್ಟ್ ಏನಿದೆ ಅದು ಅಟೆಂಡ್ ಮಾಡ್ತೀನಿ.
ಮೇಡಮ್ ಮೊದಲಿಗೆ ಕಂಗ್ರ್ಯಾಚುಲೇಷನ್ಸ್, ಎಲ್ಲರೂ ಫಸ್ಟ್ ಟೈಮ್ ಅಂತ ಹೇಳ್ತಿದ್ದೀರಾ. ಯಾಕಂತ ಹೇಳಿದ್ರೆ ಇದು ದಯವಿಟ್ಟು ಕಂಟಿನ್ಯೂ ಮಾಡಿ, ಒಕ್ಕತನಗಳಲ್ಲಿ ಪಾರ್ಟಿಸಿಪೇಟ್ ಮಾಡಿ, ಸೊ ದಟ್ ನಿಮ್ಮ ಹೆಲ್ತ್ ಚೆನ್ನಾಗಿರುತ್ತೆ. ಹೆಣ್ಮಕ್ಳೇ ದೇಶದ ಎಲ್ಲ ಬೆನ್ನೆಲುಬು. ಯಾಕಂತ ಹೇಳಿದ್ರೆ ನೀವೊಬ್ಬರು ಆರೋಗ್ಯವಾಗಿದ್ರೆ ನಿಮ್ಮ ಸಂಸಾರ ಪೂರ್ತಿ ಆರೋಗ್ಯವಾಗಿರುತ್ತೆ. ಮಕ್ಕಳಿಂದ ಇರ್ಬೋದು, ನಿಮ್ಮ ಬೇರೆ ಪರಿವಾರದ ಎಲ್ಲ ಸದಸ್ಯರು ಖುಷಿಯಾಗಿರ್ಬೇಕು ಅಂತ ಹೇಳಿದ್ರೆ ಹೆಣ್ಮಕ್ಳು ಖುಷಿಯಾಗಿರ್ಬೇಕು, ಆರೋಗ್ಯ ಆಗಿರ್ಬೇಕು. ಸೊ ಒಂದು ಒಳ್ಳೆ ಪ್ರಾರಂಭ ಮಾಡಿದ್ದೀರಾ, ದಯವಿಟ್ಟು ಕಂಟಿನ್ಯೂ ಮಾಡಿ. 6, 7, 8 ಸೊ ಅಂತಾರಾಷ್ಟ್ರೀಯ ಸಿರಿಧಾನ್ಯ ಮೇಳ ಇದೆ. ಸಾಧ್ಯವಾದ್ರೆ ಹೋಗಿ, ನಿಮ್ಗೆ ಅಲ್ಲೊಂದು ಒಳ್ಳೆ ಮಾಹಿತಿ ಸಿಗುತ್ತೆ. ಲೈಕ್ ಅಂತ ಹೇಳಿದ್ರೆ ಸಿರಿಧಾನ್ಯ ಹೇಗೆ ಬೆಳೀತಾರೆ, ಸಿರಿಧಾನ್ಯನ ಹೇಗೆ ಉಪಯೋಗಿಸೋದು. ಯಾಕಂತ ಹೇಳಿದ್ರೆ ಸಿರಿಧಾನ್ಯ ಅಂತ ತಕ್ಷಣ ಅದ್ರ ಉಪಯೋಗಿಸೋದು ಗೊತ್ತಾಗಲ್ಲ ನಮಗೆ. ಸೊ ದಯವಿಟ್ಟು ಹೋಗಿ, ನಿಮ್ಗೆ ಟೈಮ್ ಇದ್ರೆ ಹೋಗಿ, ಯು ಕ್ಯಾನ್ ಸ್ಪೆಂಡ್ ಇಟ್. ಮತ್ತೆ ಮ್ಯಾರಥಾನ್ಗಳಲ್ಲಿ ಸಾಧ್ಯವಾದಷ್ಟು ಪ್ರಾಕ್ಟೀಸ್ ಮಾಡಿ. ಇಟ್ ವಿಲ್ ಕೀಪ್ ಯು ಹೆಲ್ದಿ. ಥ್ಯಾಂಕ್ ಯು ಸೋ ಮಚ್ ಅಂಡ್ ಹ್ಯಾವ್ ಅ ವಂಡರ್ಫುಲ್ ಡೇ ಮ್ಯಾಮ್. ನಾವು ಇತ್ತೀಚಿನ ದಿನಗಳಲ್ಲಿ ಪಿಜ್ಜಾ, ಬರ್ಗರ್ ಮತ್ತೆ ಬೇಕರಿ ಐಟಮ್ಸ್ ಎಲ್ಲ ತಿಂದು ಏನು ಆರೋಗ್ಯ ಹಾಳಾಗ್ತಾ ಇದೆ ಅಂತ ನಮ್ಗೆ ಇವತ್ತು ಇಲ್ಲಿ ಬಂದಾಗ ಸಿರಿಧಾನ್ಯಗಳನ್ನ ನಾವು ತಿನ್ನೋದ್ರಿಂದ ನಮ್ಮ ಆರೋಗ್ಯಕ್ಕೂ ಒಳ್ಳೇದಾಗುತ್ತೆ. ಮತ್ತೆ ಹಿಂದಿನ ಕಾಲದಿಂದಲೂ ನಮ್ಮ ಪುರಾತನ ಏನು ನಮ್ಮ ಜನ ಸಿರಿಧಾನ್ಯ ತಿನ್ನೋದ್ರೆ ಎಷ್ಟು ಗಟ್ಟಿಮುಟ್ಟಾಗಿ ಶಕ್ತಿಯುತವಾಗಿ ಮತ್ತೆ 100 ಕಾಲ ಬಾಳ್ತಾ ಇದಾರೆ. ನಮ್ಮ ಅಜ್ಜಿ ತಾತ ಎಲ್ಲ ಬಾಳ್ತಾ ಇದಾರೆ. ಇವತ್ತು ನಮ್ಮ ಜನರೇಷನ್ ಅಲ್ಲಿ ನಾವೆಲ್ಲ 50-60 ವರ್ಷಕ್ಕೆ ಎಲ್ಲ ಸುಸ್ತಾಗಿ ಇದಾಗ್ತಾ ಇದ್ವಿ. ಸಿರಿಧಾನ್ಯಗಳು ತಿನ್ನೋದ್ರಿಂದ ನಮ್ಗೆ ಆರೋಗ್ಯನೂ ವೃದ್ಧಿ ಆಗುತ್ತೆ, ಮತ್ತೆ ನಮ್ಮ ಏನೋ ಒಂದು ಆಯುಸ್ಸು ಹೆಚ್ಚಾಗುತ್ತೆ ಅಂತ ತಿಳಿತಾ ಇದು ಎಲ್ಲರಿಗೂ ಒಳ್ಳೇದಾಗುತ್ತೆ. ಮುಂದಿನ ದಿನಗಳಲ್ಲಿ ಪೀಳಿಗೆಗಳಲ್ಲಿ ಎಲ್ಲರೂ ಸಿರಿಧಾನ್ಯನ ಉಪಯೋಗಿಸೋದ್ರಿಂದ ಎಲ್ಲರಿಗೂ ಆರೋಗ್ಯ ಇದಾಗುತ್ತೆ, ನಮ್ಮ ಅಭಿವೃದ್ಧಿ ಆಗುತ್ತೆ ಅಂತ ನಾವು ಬಂದಿದ್ದೀವಿ. ಸೂಪರ್ ಸರ್. ಮೇಡಮ್, ಇವತ್ತು ಸಿರಿಧಾನ್ಯ ಮೇಳಕ್ಕೆ ಬಂದಿದ್ದೀರಾ. ಸಿರಿಧಾನ್ಯ ಮನೆಯಲ್ಲಿ ಉಪಯೋಗಿಸೋದನ್ನ ಕಲ್ತ್ಕೊಂಡ್ರೆ ಏನಾದ್ರು ತಿಳಿತಾ, ನಿಮಗೆ ಅರ್ಥ ಆಯ್ತಾ? ಸೊ ಸಂತೋಷ ಇದೆಯಾ? ಅಂದ್ರೆ ಲೈಕ್ ಸಿರಿಧಾನ್ಯ ಉಪಯೋಗಿಸೋದಕ್ಕೆ ನಿಮ್ಗೆ ಸಮಾಧಾನ ಆಗುತ್ತಾ? ಶೋರ್. ಥ್ಯಾಂಕ್ ಯು ಸೋ ಮಚ್. ನಿಮ್ ದಿನ ಶುಭವಾಗಿರ್ಲಿ. ಸಿರಿಧಾನ್ಯ ಬಳಸಿ ಮಕ್ಕಳನ್ನ ಕರ್ಕೊಂಡು ಬಂದಿದ್ರೆ ಅದು ತುಂಬಾ ಸ್ಫೂರ್ತಿ. ಯಾಕಂತ ಹೇಳಿದ್ರೆ ಮಕ್ಕಳು ಈಗಿನಿಂದ ಬೆಳೆಸ್ಕೊಂಡು, ಅಂದ್ರೆ ಲೈಕ್ ಈ ಸಿರಿಧಾನ್ಯ ಆಗಿರ್ಬೋದು, ಆರೋಗ್ಯದ ಕಡೆ ಆಗಿರ್ಬೋದು, ಒಂದು ಒಳ್ಳೆ ಪ್ರಯತ್ನ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸರ್. ನಮಸ್ಕಾರ ಎಲ್ಲರಿಗೂ. ನಮಸ್ಕಾರ. ನಿಮ್ಮನ್ನೆಲ್ಲ ಈ ಬೆಳಗಿನ ಜಾವದಲ್ಲಿ ನೋಡಿ ತುಂಬಾ ಖುಷಿ ಆಯ್ತು. ಇವತ್ತಿನ ಕಾರ್ಯಕ್ರಮ ಬಂದು ಆರೋಗ್ಯವಾಗಿರಬೇಕು, ಯಾವ ಆಹಾರವನ್ನು ಸೇವಿಸಬೇಕು, ನಮ್ಮ ಪರಂಪರೆಯನ್ನು ಹೇಗೆ ಮುಂದುವರಿಸ್ಕೊಂಡು ಹೋಗ್ಬೇಕು ಅನ್ನೋದನ್ನ ತಿಳಿಸ್ಕೊಡ್ತದೆ. ಈ ಕಾರ್ಯಕ್ರಮಕ್ಕೆ ನೀವೆಲ್ಲ ಬಂದು ಇಷ್ಟಿನ ಅಂದ್ರೆ ಏನಂತ ಹೇಳ್ತಾರೆ, ಇಷ್ಟು ಬೆಳಗಿನ ಜಾವ ಬಂದು 4 ಜನಕ್ಕೆ ಮಾದರಿ ಆಗಿದ್ದೀರಾ. ನಾವು ಕೋಡಿಚಿಕ್ಕನಹಳ್ಳಿಯಿಂದ ಬಂದೇವೆ. ನಾವೆಲ್ಲ ಸೀನಿಯರ್ ಸಿಗಳು ಬಂದು ಗ್ರೂಪ್ ನಮ್ದು. ರಾಜಾರಾಮ್ ಮೋಹನ್ ರಾಯ್ ಪಾರ್ಕ್ ನಲ್ಲಿ ಇರ್ತೇವೆ ನಾವು. ಓಕೆ. ಪಾರ್ಕ್ ಕೋಡಿಚಿಕ್ಕನಹಳ್ಳಿ. ಹಲೋ, ಹೇಳಿ ಸರ್. ನಾನು ಸ್ಟೇಜ್ ಹತ್ರ ಅಲ್ಲಿ ಒಂದು ಇಂಟರ್ವ್ಯೂ ನಡೀತಾ ಇದೆ. 60 ಜನರದ್ದು ಒಂದು ಗ್ರೂಪ್ ಇದೆ, ಸೀನಿಯರ್ ಸಿಟಿಸನ್. ನಾವೆಲ್ಲ ಪಾರ್ಕಿಗೆ ಹೋಗಿ ಡೈಲಿ ಎಕ್ಸರ್ಸೈಸ್ ಮಾಡ್ತೇವೆ. ಎಲ್ಲ ಚಟುವಟಿಕೆ ಎಲ್ಲ ನಡೀತಾ ಇದ್ದೇವೆ. ಇವತ್ತು ನಮ್ಮ ಗ್ರೂಪ್ದಿಂದ ಸಾಧಾರಣ 20 ಜನ ಬಂದಿದ್ದಾರೆ. ತುಂಬಾ ಸಂತೋಷ ಸರ್. ನಮಗೂ ತುಂಬಾ ಸಂತೋಷ ಆಯ್ತು ಇಲ್ಲಿ ಬಂದುಕೊಂಡು, ಇಲ್ಲಿ ಎಲ್ಲ ನೋಡಿಕೊಂಡು. ಗುಡ್ ಎಕ್ಸ್ಪೀರಿಯನ್ಸ್. ನಾವೆಲ್ಲ ಸೆಪ್ಟೇಜನರೇನ್ ಅಂದ್ರೆ 70ಕ್ಕಿಂತ 80ರೊಳಗೆ ಎಲ್ಲರೂ ಇದ್ದಾರೆ. ನಮ್ದು ಹೆಲ್ತ್ ಮೇನ್ ಅಂದರೆ ನಾವು ಫುಡ್ಡು, ಎಕ್ಸಸೈಸು ಇದರಲ್ಲೇ ಹೆಚ್ಚು ನಾವು ಧ್ಯಾನ ಕೊಡ್ತೇವೆ. ನಾವು ಹೊರಗೆ ತಿನ್ನಲಿಕ್ಕೆ ಹೋಗುವುದಿಲ್ಲ, ಎಲ್ಲಿ ಇದು ಮಾಡೋದಿಲ್ಲ. ಇವತ್ತಿದು ಮಿಲೆಟ್ ಅಂತ ಬಂದೇವೆ. ಮಿಲೆಟ್ ಪ್ರಿಯ. ಹೆಂಗೆ ಮಿಲೆಟ್ ಮುಂದೆ ಬೆಳೀತಾ ಹೋಗಲಿ, ರೈತರು ಅದನ್ನು ಬಹಳ ಅಷ್ಟು ಬೆಳೆಸಿದಂತ ಖುಷಿ ಆಯ್ತು ಸರ್. ಎಸ್ ಸರ್. from RMR Park, Kodichikkanahalli, and all our colleagues. He is our president, Mr. Krishna, and he is secretary, Mr. Raikar. I am coordinator. He is vice president, Mr. Raman. Right? 70 plus. 70 plus. I am 80, almost 80. Oh, my goodness. I am also 80. Wow. It's really, pleasure of, meeting you all. Such a young people. Such a young people. Yes, obviously. We all are young people. We all live on your footprints. You are the benchmark for us, right? Thank you. So, how do you see today's, event, like when these kind of events, what is the impact that may, have on the young generation? How do this will impact? You have seen it in the morning. How the youngster was enjoying. We all were laughing, all were dancing.
See, the way they did the Zumba and other things, it gives a lot of view to the other people. Zumba is special. But this crowd, majority are senior citizens only we have observed. Juniors are very less. I think maybe because of time, weekly off, they are taking rest at home. Otherwise, actually, seniors should have participated more in this. Hello, sir. Hello. Pow. अर्ली मॉर्निंग यंग लोग से उठा नहीं जाएगा, वो ओल्ड एज वाले ही उठते हैं अर्ली इन द मॉर्निंग. आजकल there are marathons which is happening around and Bangalore. I think in a day, at least today it's a weekend, almost 10 to 12 marathons will happen. I think most of them there will be young kids will be joining and youngsters also joining. But See, we have to inform the people at large to make use of the millets. super. See, every day we are baking upama, uppittu, dosa and all. Millets items we have to introduce. More and more channels should be made how to prepare millet items. That has to be spread among the people. That will help in consuming more millets. Well said, sir. Like recipes of millets. Yeah. It's just like our rice. These are available. But because it is time consuming, most of the people are not they're easy in doing all the housewife के पास time नहीं है, तो ये जितना जो जल्दी होता है वो मैगी. इसीलिए इसका सोल्यूशन ये है कि मिलेट्स का यूजेबल फॉर्म में देना, रॉ फॉर्म में यूजेबल फॉर्म में दिया तो लोगों को आसान रहता है. अभी मिलेट्स क्या है, आज टेस्ट कम रहता है, उसको जरा वैल्यू एडिशन करके दिया तो ये मिलेट्स का जो भी सैंपल इन्होंने दिखाया और दिया है पीने के लिए, वो प्लस हम लोगों ने मिलेट खरीदा भी है. ये अच्छा है, बहुत अच्छा है. ब्रेकफास्ट So millets is like just like a rice. How we do a recipe. If you make a curd rice, if you make a puliogra, if you make the what is that khichdi, lot of things can be done. In the early morning we can have it like a juice kind of a thing. If you make it, it's only a matter of just soak it in the night and use it in the morning. That is the way. Correct. Yeah. Like this, we have to spread the information how to prepare. Super, sir. That's really Millets now. Yeah. Most of the millets ragi, kodo, ಎಲ್ಲ daily ತಿಂತಾ ಇರ್ತೇವೆ. Ragi and jola is with us for the ancient. But these finger millets, the Kodo millets. yeah, proso, little, samia, these are things little more awareness is required. Thank you so much. Thank you very much. It was great pleasure.